ಕಂಫರ್ಟ್ ಝೋನ್ ಅಂದ್ರೆ ಯಾರು ಹೇಳ್ತೀರಿ? ಕಂಫರ್ಟ್ ಝೋನ್ ಅಂದ್ರೆ ಏನು? ಅಂತ ನಾ ಹೇಳ್ತೀನಿ ನೋಡಿ. ನಮಗೆ ಹೇಳಿ. ಸೇಫ್ ಝೋನ್ ಸರ್, ಇಷ್ಟವಾಗಿರೋದು ನಮಗೆ. ನಿಮಗೆ ಹಿತವಾಗಿರೋದು, ವಂಡರ್ಫುಲ್. ಆಮೇಲೆ ಎಸ್, ಆಮೇಲೆ ಯಾವುದೇ ಬೇರೆಯವ್ರು ಹೇಳಿ. ಹ್ಮ್. ನಮ್ಗೆ ಅನುಕೂಲವಾಗಿರೋದು ಸರ್, ನಮ್ ಮನಸ್ಥಿತಿ ತಕ್ಕಂಗೆ ಅನುಕೂಲವಾಗಿರೋದು, ಹ್ಮ್. ಯಾವುದೇ ಕೆಲಸ ಇರದೇ ಇರೋದ್ರಿ. ಹ್ಮ್. ನಮ್ ಒತ್ತಡಗಳನ್ನ ಯಾವುದೇ ಇರದೆ ನಾವ್ ಯಾವ ತರ ಅನ್ಕೊಂಡಿರ್ತೀವಿ ಆ ತರ ಇದ್ರೆ ಅದು ಕಂಫರ್ಟ್ ಝೋನ್ ಸರ್. ನಮ್ಗೆ ಯಾವ ತರ ಅನ್ಕೊಂಡಿದೀವಿ, ನಮ್ಗೆ ಯಾವ ತರ ಅನುಕೂಲ ಆಗ್ತದೆ, ನಮ್ಗೆ ಯಾವ ತರ ಪ್ಲೆಷರ್ ಇದೆ, ಆ ತರ ಇರೋದು ಕಂಫರ್ಟ್ ಝೋನ್. ವಂಡರ್ಫುಲ್, ಎಕ್ಸಲೆಂಟ್ ಎಕ್ಸಲೆಂಟ್. ಬೇರೆ ಯಾರು ಆಡ್ ಮಾಡ್ತೀರಾ ಇದಕ್ಕೆ? ಯಾವುದೇ ಆಗಲ್ಲ ಅನ್ನೋದನ್ನ ಮಾಡಕ್ ಹೋಗೋದಿಲ್ಲ. ಅಂದ್ರೆ ಅದಾಗಲ್ಲ ಬಿಡು ಅಂತ ಸುಮ್ಮನೆ ಇರ್ತೀವಿ, ಪ್ರಯತ್ನನೇ ಮಾಡಕ್ ಹೋಗಲ್ಲ. ಅದು ಸಹ ಕಂಫರ್ಟ್ ಝೋನ್. ಅಂದ್ರೆ ಪ್ರಯತ್ನನೇ ಮಾಡಕ್ ಮಾಡ್ಬೇಕಾಗುತ್ತೆ. ಹೋಗಲ್ಲ. ಆಗಲ್ಲ ಅಂದ್ರೆ ಪ್ರಯತ್ನ ಮಾಡಕ್ ಹೋಗಲ್ಲ. ಇನ್ನೊಂದ್ ಸ್ವಲ್ಪ ವಿವರವಾಗಿ ಹೇಳ್ಬೋದಾ ಇದು? ಕಂಫರ್ಟ್ ಝೋನ್ ಅಂದ್ರೆ ಸರ್ ಏನು? ಅದು ಒಂದು ಅದೇ ಇವಾಗ ಏನೋ ಒಂದ್ ಮಾಡ್ಬೇಕಾಗಿರುತ್ತೆ ನಮ್ ಗುರಿ ಮುಟ್ಟೋದಕ್ಕೋಸ್ಕರ. ಎಕ್ಸಾಂಪಲ್, ಹ್ಮ್. ನಮ್ಮ ನಮ್ಮ ಗುರಿ ಅಂತೂ ಬೇಕು, ಅದನ್ನ ಮುಟ್ಟೋದಕ್ಕೆ ಏನಾದ್ರೂ ಮಾಡ್ಲೇಬೇಕಾಗತ್ತೆ. ಅದನ್ನ ಮಾಡಕ್ಕೆ ಅಂದ್ರೆ ನಾವು ಯೋಚನೆ ಮಾಡೋದು, ಅಯ್ಯೋ ಇವತ್ ಮಾಡೋಣ ಬಿಡು, ನಾಳೆ ಮಾಡೋಣ ಬಿಡು ಅಂತ ಮಾಡಿದ್ರೆ ಆಯ್ತು ಅಂತ ಪ್ರೊಕ್ರಾಸ್ಟಿನೇಟ್ ಮಾಡಿಕೊಂಡು ನಾವು ಕಂಫರ್ಟ್ ಝೋನ್ ಅಲ್ಲಿ ಇರೋದು. ಓಕೆ. ಸರ್ ಒಂದ್ ಶಾರ್ಟ್ ಆಗಿ ನಮ್ಗೆ ಹೇಳ್ಬೇಕಂದ್ರೆ, ಹೇಳಿ. ಒಂದ್ ಹೆಜ್ಜೆ ಮುಂದಿಡಕ್ಕೆ ಸರ ಹ್ಮ್. ಧೈರ್ಯ ಮಾಡದಿರುವುದ್ರಿ. ಇದ್ದ ಜಾಗದಲ್ಲೇ ಇರೋದ್ರಿ. ಹ್ಮ್. ಓಕೆ. ಬ್ರೇಕ್ ಥ್ರೂ ಮಾಡದೇ ಇರೋದು. ಇದ್ದ ಜಾಗದಲ್ಲಿ ಇದ್ದು ಬೇರೆ ವಿಭಿನ್ನವಾಗಿ ಏನು ಪ್ರಯತ್ನ ಮಾಡದೇ ಇರೋಂಥದ್ದು. ಯಾಕೆ ಮಾಡಲ್ಲ? ಇದು ಏನಾಗುತ್ತಂತೇಳಿ ಭಯ ಅಲ್ಸ. ಏನಾಗತ್ತೆ ಅಂತ ಭಯ. ಓಕೆ, ಒಂದು. ಆಮೇಲೆ ಆಗಲ್ಲ ಅಂತ ಆಮೇಲೆ ಅನ್ಕೊಂಡಿದ್ವಿ. ಏನಾನಾದ್ರೆ ಅದನ್ನ ತಡ್ಕೊನೋಷ್ಟು ಎಮೋಷನ್ಸ್ ಕಂಟ್ರೋಲ್ ಹ್ಮ್. ಅಲ್ಲಿ ಇರಲ್ಲ. ಅದಕ್ಕೆ ಸುಮ್ನೆ ಕಂಫರ್ಟ್ ಅಲ್ಲಿ ಇದ್ರೆ ಸಾಕಲ್ಲ, ನಮ್ ಲೈಫ್ ಇಷ್ಟ ಕಂಫರ್ಟ್ ಅಲ್ಲಿ ಇದೆ, ಚೆನ್ನಾಗಿದೀವಿ, ಯಾವ್ದೇ ರಿಸ್ಕ್ ಹ್ಮ್. ತಗೊಳೋದ್ ಬೇಡ ಅಂತ ಮನಸ್ಸು ಹೇಳ್ತಾ ಇರುತ್ತೆ. ಹ್ಮ್. ಅಂದ್ರೆ ಕಂಫರ್ಟಬಲ್ ಆಗಿದ್ದೀವಿ. ಅನ್ಕಂಫರ್ಟಬಲ್ ಝೋನ್ ಅಂದ್ರೆ ಕಷ್ಟ. ಹಾ ಅದ್ರಲ್ಲಿ ಕಷ್ಟ, ಅದಕ್ಕೆ ಅದ್ರಲ್ಲಿ ಹೋಗೋದು ಬೇಡ, ಇದ್ರಲ್ಲಿ ಇರೋಣ ಅಂತ. ಕರೆಕ್ಟಾ ಅವ್ರು ಹೇಳಿದ್ದು? ಬೇರೆ ಯಾರಾದ್ರೂ ಹೇಳಕ್ ಇಷ್ಟಪಡ್ತೀರಾ? ಕರೆಕ್ಟ್ ಇದೆ ಸರ್ ಅವ್ರು ಹೇಳಿದ್ದೀನಿ. ಯಾ, ವಂಡರ್ಫುಲ್, ಎಕ್ಸಲೆಂಟ್, ಅಮೇಜಿಂಗ್. I'm going to share my screen now. Yes, absolutely right. ಕಂಫರ್ಟ್ ಝೋನ್ ಅನ್ನೋದು ತುಂಬಾ ಇಷ್ಟವಾದಂತಹ ಝೋನ್. ಅದು ಕಂಫರ್ಟ್. ಕಂಫರ್ಟ್ ಹೆಸರು ಹೇಳಿ, ಕಂಫರ್ಟ್ ಕೊಡುತ್ತೆ, ಸುಖ ಕೊಡುತ್ತೆ, ಪ್ಲೆಷರ್ ಕೊಡುತ್ತೆ, ಮನಸ್ಸಿಗೆ ಮುದ ಕೊಡುತ್ತೆ, ಸಂತೋಷ ಕೊಡುತ್ತೆ, ತಾತ್ಕಾಲಿಕವಾದಂತ ಸುಖವನ್ನ ಕೊಡುತ್ತೆ. ತಾತ್ಕಾಲಿಕ ಸುಖ ನಮ್ಗೆ ಗೊತ್ತಾಗಲ್ಲ. ತಾತ್ಕಾಲಿಕ. ಸೊ ಅದರಿಂದ ಏನೇನ್ ಡೇಂಜರ್ ಇರುತ್ತೆ, ಯಾರು ಹೇಳ್ತೀರಿ? ಏನೇನ್ ಅಪಾಯ ಕಂಫರ್ಟ್ ಝೋನ್ ಅಲ್ಲಿ ಇದ್ರೆ? ಕಂಫರ್ಟ್ ಝೋನ್ ಅಲ್ಲಿ ಯಾವ್ ಇದ್ರೆ ಸರ ಯಾವುದೇ ಸಾಧನೆ ಮಾಡಲ್ರಿ. ಫಸ್ಟ್ ಥಿಂಗ್ ಈಸ್. ಹ್ಮ್. ಸೆಕೆಂಡ್ ಥಿಂಗ್ ಸರ್, ಬರೀ ಅನ್ಕೊಳ್ತೀವಿ ಹೊರ್ತು ರೀ, ಹ್ಮ್. ಬರೇ ಊಹೆಗಳು ಇರುತ್ತೆ, ಅದನ್ನ ಹ್ಮ್. ಆ, ಅನ್ವಯಿಸ್ಕೊಂಡು ಅಪ್ಲೈ ಮಾಡ್ಕೊಳಕ್ ಆಗಲ್ಲ. ಮತ್ತೆ ನೆಕ್ಸ್ಟ್ ಸರ್, ಯಾ, ಥ್ಯಾಂಕ್ ಯು ಥ್ಯಾಂಕ್ ಯು. ಬೇರೆ ಬೇರೆ ಯಾರಾದ್ರು? ಕರೆಕ್ಟ್ ನೀವು ಹೇಳಿ. ಬೇರೆ. ಎಸ್, ಆಕಾಶ್. ಕಂಫರ್ಟ್ ಝೋನ್ ಅಲ್ಲಿ ಇದ್ದಾಗ ಏನ್ ಬೇಕೋ ಅದನ್ನ ನಾವು ಆರಾಮಾಗಿ ಪಡ್ಕೋಬಹುದು ಸರ್. ಹ್ಮ್. ನಮ್ಮಲ್ಲಿ ಆತ್ಮವಿಶ್ವಾಸ ಇರುತ್ತೆ, ಅದ್ರಲ್ಲಿ ನಾವು ಏನ್ ಬೇಕೋ ಅದನ್ನ ಸಾಧನೆ ಮಾಡಕ್ಕೆ ಮನಸ್ಸು ಧೈರ್ಯದಿಂದ ಮುನ್ನುಗ್ಗುತ್ತೆ. ಯಾವ್ದಲ್ಲಿದ್ರೆ? ಕಂಫರ್ಟ್ ಕಂಫರ್ಟ್ ಅನ್ಕಂಫರ್ಟಬಲ್? ಝೋನ್ ಅಲ್ಲಿ, ಕಂಫರ್ಟ್ ಝೋನ್. ಕಂಫರ್ಟ್ ಝೋನ್ ಅಲ್ಲಿ, ಕಂಫರ್ಟ್ ಝೋನ್ ಅಲ್ಲಿ. ಆರ್ ಯು ಶ್ಯೂರ್? ಎಸ್, ಕರೆಕ್ಟ್ ಸರ್. ಇನ್ನೊಂದ್ಸರಿ ಯೋಚನೆ ಮಾಡಿ. ಬೇರೆ ಅಷ್ಟೇ, ಬೇರೆಯವ್ರು ಹಂಚ್ಕೋಬಹುದು. ಅನ್ಕಂಫರ್ಟಬಲ್ ಝೋನ್ಗೆ ಹೋಗಕ್ಕೆ ಏನು ಸಮಸ್ಯೆ? ಯಾಕೆ ಹೋಗಲ್ಲ ನಾವು? ಸೋಂಬೇರಿತನ. ಭಯ ಸರ್, ಭಯ. ಭಯ, ಭಯ ಭಯ. ಸರ್. ಸೋಂಬೇರಿತನ. ಭಯ ಯಾಕೆ? ಭಯ ಯಾವ ತರ ಭಯ? ಆಗಲ್ಲ ಅಂತ ಮನಸ್ಸಿನ ಆತಂಕ ಸರ್. ಮನಸ್ಸು ಕಂಫರ್ಟ್ ಆಗಿರಲ್ಲ, ಅದ್ರಿಂದ ಕಂಫರ್ಟ್ ಝೋನ್ಗೆ ಹೋಗಕ್ ಆಗಲ್ಲ ಸರ್. ಹ್ಮ್. ಆಗಲ್ಲ ಅಂತ ಅನ್ಕೊಂಡಿದ್ವಿ ಸರ್. ನನ್ನಿಂದ ಅದನ್ನ ಮಾಡಕ್ ಆಗಲ್ಲ, ಆ ಆತರ ಏನಾದ್ರು ಅನ್ಕೋತಾರ, ಆತರ ನೀನ್ ಆತರ ಭಯ ಬರುತ್ತೆ. ಅನ್ಕೋತಾರ? ಹಾ ಹಾ. ಓಕೆ, ಆಮೇಲೆ ಗುಡ್ ಗುಡ್. ಆಮೇಲೆ ಯಾರಾದ್ರು ಅನ್ಕೋತಾರ, ನಗ್ಬೋದ, ಈ ತರ ಎಲ್ಲ.
ಆ, ಹೌದಾ? ಭಯ ಪಡ್ತಾರೆ. ಹ್ಮ್ ಅದಕ್ಕೋಸ್ಕರ ಮಾಡ್ಲಿಕ್ಕೆ ಹೋಗುದಲ್ಲ, ಕಂಫರ್ಟ್ ಝೋನ್ ಇರ್ಲಿಕ್ಕೆ ಇಷ್ಟಪಡ್ತೀವಿ. ಅಂದ್ರೆ ಈಗ ಒಂದು ಸ್ಟೇಜ್ ಇರುತ್ತೆ, ಸ್ಟೇಜಿಗೆ ಹೋಗಿ ಒಂದು ಚೇರ್ ಇಟ್ಟು ಬಾ ಅಂತ ಹೇಳಿದ್ರೆ ಆ ಒಂಥರ ಹೋಗಲ್ಲ. ಅಂದ್ರೆ ಅದೊಂಥರ ಹೋಗಿ ಅಭ್ಯಾಸ ಇಲ್ಲ, ಅನ್ಕಂಫರ್ಟ್ ಆಗುತ್ತೆ, ಭಯ ಆಗುತ್ತೆ ಏನಾಗುತ್ತೆ ಏನೋ ಅಂತೇಳಿ. ಅದು ಕಂಫರ್ಟ್ ಝೋನ್ ಇರ್ಲಿಕ್ಕೆ ಇಷ್ಟಪಡ್ತೇವೆ ಆತರ. ಭಯ ಆಗತ್ತೆ ಅಂತೇಳಿ. ಹ್ಮ್ ಅದ್ಭುತವಾದ ಉದಾಹರಣೆ ಕೊಟ್ರಿ ರಕ್ಷಿತ್. ನಾವು ಪಬ್ಲಿಕ್ ಸ್ಪೀಕಿಂಗ್ ಅಲ್ಲಿ ಸ್ಟೇಜ್ ಮೇಲೆ ಹೋಗಿ ಮಾತಾಡೋದೇ ಇರ್ಲಿ, ಚೇರ್ ಇಡಕ್ ಕೂಡ ಭಯ ಆಗತ್ತೆ ಅಂತ ಹೇಳಿದ್ರಲ್ಲ, ಅದ್ಭುತ. ನಿಜ. ಸಾವಿರಾರು ಜನಗಳನ್ನ ನೋಡಿದಾಗ ಬಾಯಲ್ಲಿ ಹಂಗೆ ಎಲ್ಲ ಒಣಗೋಗಿ ಕೈ ಕಾಲು ನಡಕ್ತಾ ಇರ್ತೀವಿ, ಕಡ 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 ಅಂತ. ಹೊಸ ಆಗಿದೆಯಾ ಎಲ್ಲರಿಗೂ? ಯಾರ್ಯಾರು ಆಗಿದೆ ಇಲ್ಲಿ? ಎಸ್ ಸರ್. ಆಗಿದೆಯಾ? ಎಲ್ಲ ಗೊತ್ತು ನಮಗೆ. ಸ್ನೇಹಿತರೊಟ್ಟಿಗೆ ಮನೆಯವರೊಟ್ಟಿಗೆ ಏನು ಗಂಟೆಗಟ್ಲೆ ಮಾತಾಡ್ತೀವಿ, ಭಾಷಣಗಳು ಒಳ್ಳೊಳ್ಳೆ ಪಾಯಿಂಟ್ ಹಾಕ್ತೀವಿ, ಲಾ ಪಾಯಿಂಟ್ಗಳು. ಅಲ್ಲಿ ಹೋಗಿ ವೆಲ್ಕಮ್ ಅಂತ ಹೇಳಿ ಬನ್ನಿ ಅಂದ್ರೆ ಯಾಕೆ ಸ್ನೇಹಿತರೆ ಆತರ? ಯಾಕೆ ಆತರ ಆಗತ್ತೆ? ದಟ್ ಈಸ್ ಅನ್ಕಂಫರ್ಟಬಲ್ ಝೋನ್. ಎಸ್, ಅನ್ಕಂಫರ್ಟಬಲ್ ಝೋನ್ ಈಸ್ ನಥಿಂಗ್ ಬಟ್ ನನಗೆ ತೊಂದರೆ ಆಗತ್ತೆ. ಅಲ್ಲೋದ್ರೆ ನನ್ನ ಬಿಲೀಫ್ ಸಿಸ್ಟಮ್ ವಿರುದ್ಧವಾಗಿರೋದು ಅದು. ಕಂಫರ್ಟ್ ಇಲ್ಲ. ನನಗೆ ತುಂಬಾ ಅಸಮಾಧಾನ ಆಗುತ್ತೆ, ನನಗೆ ಒತ್ತಡ ಬರುತ್ತೆ, ಕಷ್ಟ ಆಗತ್ತೆ, ಕರಳು ಕಿವುಚು ತರ ಆಗುತ್ತೆ, ಆಂಗ್ಸೈಟಿ ಬರುತ್ತೆ, ಯಾ ಏನೇನೇನು ಆಗ್ತಾ ಇರುತ್ತೆ, ಕಷ್ಟ ಅನ್ಸುತ್ತೆ. ಅದಕ್ಕೆ ಯಾಕಪ್ಪ ಬೇಕು ಈ ಕಷ್ಟ, ನನಗೆ ಬೇಡಪ್ಪ ಇಲ್ಲೇ ಇದ್ಬಿಡ್ತೀನಿ ಅಂತ ನಾವೆಲ್ಲ ಎಷ್ಟೊಂದು ಜನ ಅದನ್ನ ಫೇಸ್ ಮಾಡ್ಲಿಕ್ಕೆ ಹೋಗೋದಿಲ್ಲ. ಎಸ್ ಅನ್ನು. ಹೌದು ಸರ್. ಬಟ್ ಸ್ನೇಹಿತರೆ, ಅದರಿಂದ ಲಾಭಗಳೇನು ನಷ್ಟಗಳಂತ ನಾವೀಗ ನೋಡೋಣ. ನಮ್ಗೆಲ್ಲ ಗೊತ್ತಿದೆ. ಸೊ ಐ ಆಮ್ ಗೋಟ್ ಟು ಶೇರ್ ಮೈ ಸ್ಕ್ರೀನ್ ಕ್ವಿಕ್ಲಿ. ಸೊ ಯು ಆರ್ ಸೀಯಿಂಗ್ ದಿಸ್, comfort zone. There are three things. Okay, one is we call it as comfort zone. ಕಂಫರ್ಟ್ ಝೋನ್ ಅಲ್ಲಿ ಏನಾಗಿದೆ, ಸೇಫ್ ಆಗಿರುವಂಥದ್ದು. ಈಗೆಲ್ಲ ಹೇಳಿದ್ರು ನಾವು ಸೇಫ್ ಆಗಿ ಸುರಕ್ಷಿತವಾಗಿರ್ತೀವಿ ಅಲ್ಲಿದ್ರೆ. ಆ ಕಡೆ ಹೋದ್ರೆ ತೊಂದರೆ ಆಗುತ್ತೆ ನಮಗೆ. ಫಾರ್ ಎಕ್ಸಾಂಪಲ್, ಈಗ ನಾನು ಕತ್ಲೆ ಹೊರಗಡೆ ಹೋಗೋದಿಲ್ಲ, ಗಾಡಿ ತಗೊಂಡು ಹೋಗಪ್ಪ ಮಾರ್ಕೆಟ್ಗೆ ಹೋಗ್ಬಾ ಅಂದ್ರೆ ಇಷ್ಟೊತ್ತೊಳಗೆ ಹೋಗಲ್ಲ, ಆಕ್ಸಿಡೆಂಟ್ ಆಗ್ಬಿಡ್ಬೋದು ನನಗೆ, ಅಥವಾ ಮಳೆ ಬರ್ಬೋದು, ನಾನು ಮಳೆ ಸಿಗಾಕೊಂಡ್ಬಿಡ್ಬೋದು. ಈ ರೀತಿ ನಾನು ಸೇಫ್ ಆಗಿ ಸುರಕ್ಷಿತವಾಗಿರ್ಬೇಕು ಅಂತ ಹೇಳಿ ನಾವು ಅದನ್ನ ಇರೋದು ಕಂಫರ್ಟ್ ಝೋನ್. ದೆನ್ ಇಟ್ಸ್ ಇಸ್ ಪ್ರಿಡಿಕ್ಟಬಲ್. ಪ್ರಿಡಿಕ್ಟಬಲ್ ಈಸ್ ಏನು, ನನ್ಗೇನ್ ಮುಂದಿನ ಜೀವನ ನನಗೆ ಗೊತ್ತು. ಇವಾಗ ಬೆಳಿಗ್ಗೆ ಎದ್ದೆ ನೆಕ್ಸ್ಟ್ ಏನ್ ಮಾಡ್ಬೇಕು, ನಾನು ಸ್ವಲ್ಪ ಇನ್ಸ್ಟಾಗ್ರಾಮ್ ನೋಡ್ತೀನಿ, ನನಗೆ ಗೊತ್ತು ನನ್ನ ಜೀವನ ಮುಂದೆ ಏನ್ ಮಾಡ್ಬೇಕು ಅಂತ, ಮಾಡ್ತಿದ್ದೀನಿ ಅಂತ. ಕಂಫರ್ಟ್, ಅದು ಈಸಿಯಾಗಿ ತಿಂತೀನಿ, ಮಲಗ್ತೀನಿ, ಕೆಲ್ಸಕ್ಕೆ ಹೋಗ್ತೀನಿ, ಬರ್ತೀನಿ, ವಿಡಿಯೋ ನೋಡ್ತೀನಿ, ಟಿವಿ ನೋಡ್ತೀನಿ, ಯಾ ವಾಕಿಂಗ್ ಮಾಡ್ತೀನಿ. ನನ್ಗೇನ್ ಕಂಫರ್ಟಬಲ್ ಇದೆ ಅದನ್ನ ಮಾತ್ರ ಮಾಡ್ತಾ ಇದ್ದೀನಿ. ಎಕ್ಸ್ಟ್ರಾ ಏನಾದ್ರು ಮಾಡೋಕ್ಕೆ ಆಗಲ್ಲ. ಅದಕ್ಕೆ ನನಗೆ ಆಲ್ರೆಡಿ ಗೊತ್ತಿಲ್ದಿರ ನಾನು ಹೋಗೋದು, ಅನ್ನೋನ್ ಟೆರನ್ನ ಚೆಕ್ ಮಾಡಲ್ಲ. ನೆಕ್ಸ್ಟ್ ಈಸಿ, ಹೇಳಿದ್ರ ನೀವ್ ಹೇಳಿರೋ ತರ ಈಸಿ ಆಗಿರ್ಬೇಕು ನಮ್ಗೆ. ಬಾಳೆನ್ ಸಿಪ್ಪೆ ಸುಲ್ದಿರೋ ತರ ಕಷ್ಟಪಡಬಾರ್ದು. ಎಲ್ಲ ಈಸಿಯಾಗಿ ಸಿಕ್ಬಿಡ್ಬೇಕು ನನಗೆ. ಪ್ರತಿಯೊಂದನು ತುಂಬಾ ಸುಲಭವಾಗಿ ಸಿಕ್ಬಿಡ್ಬೇಕು. ಆಗೇನಾಗುತ್ತೆ, ನನಗೆ ಆ ಆ ಒಂದು ಝೋನಲ್ಲಿ ಇರೋದಕ್ಕೆ ಇನ್ನ ಎಷ್ಟು ಹೆಚ್ಚು ಇಷ್ಟ ಆಗತ್ತೆ. ಆದ್ರೆ ಅದರದ್ದು ಸಮಸ್ಯೆ ಏನು, ಗ್ರೋತ್ ಅನ್ನೋದಿರಲ್ಲ. ಯಾಕೆ ಗ್ರೋತ್ ಅನ್ನೋ ಇರೋದಿಲ್ಲ? ಯಾಕೆ ಗ್ರೋತ್ ಇರೋದಿಲ್ಲ? ಯಾರು ಹೇಳ್ತೀರಿ? ಅದರಿಂದ ಗ್ರೋತ್ ಸಿಗೋದಿಲ್ಲ ನಮಗೆ, ಅಥವಾ ಬೆಳವಣಿಗೆ ಆಗೋದಿಲ್ಲ, ಬೆಳೆಯೋದಿಲ್ಲ ನಾವು ಅಂತ ಹೇಳ್ತಾರೆ. ಯಾಕೆ? ಅಂದ್ರೆ ಯಾವುದೇ ರೀತಿ ಕಲಿಕೆ ಆಗುದಿಲ್ಲ ಸರ್, ಯಾವುದೇ ಕಲ್ತ್ಕೊಳ್ಳುದಿಲ್ಲ. ರೀತಿ ಕಲಿಕೆ ಆಗೋದಿಲ್ಲ. ಎಕ್ಸಾಕ್ಟ್ಲಿ, ವಂಡರ್ಫುಲ್ ವಂಡರ್ಫುಲ್. ಯಾವುದೇ ರೀತಿಯ ಕಲಿಕೆ ಅಲ್ಲಿ ನಡೆಯೋದಿಲ್ಲ. ಅಲ್ಲಿ ಬರೀ ಏನಾಗುತ್ತೆ, ಯಾವ್ದೇ ಹಾ ಹೇಳಿ. ಯಾವ್ದೇ ಕಷ್ಟಪಟ್ಟು ಕೆಲಸ ಮಾಡದೇ ಇದ್ರೆ ಸರ್ ಗ್ರೋತ್ ಆಗಲ್ಲ ಸರ್. ಗ್ರೋತ್ ಆಗಲ್ಲ. ಫಾರ್ ಎಕ್ಸಾಂಪಲ್, ನಾವು ಸೈಕಲ್ ಕಲಿಯಕ್ಕೆ ಹೋದ್ವಿ ಚಿಕ್ಕ ವಯಸ್ಸಲ್ಲಿ, ಬೀಳ್ತಿದ್ವಿ, ಅನ್ಕಂಫರ್ಟಬಲ್ ಸಿಚುವೇಶನ್. ಎಸ್ ಸರ್, ಕಲ್ತಿದ್ರಲ್ಲ ಸೈಕಲ್ ಅಲ್ಲ, ಬೈಕ್ ಎಲ್ಲ ಓಡಿಸ್ತೀನಿ. ಆ ಸೈಕಲ್ ಕಲಿಯುವ ನಾನು ಬೀಳ್ತೀನಿ ಅಂತ, ನನಗೆ ಏಟ್ ಬೀಳುತ್ತೆ ಅಂತ, ಅನ್ಕಂಫರ್ಟಬಲ್ ಹೋಗ್ತೀನಿ ಅಂತ ಸೈಕಲ್ ಕಲಿತೇ ಇದ್ದಿದ್ದಾರೆ, ನನ್ನ ಜೀವನ ಏನಿವತ್ತು ಅಲ್ವಾ? ನಾನು ಇಂಟರ್ವ್ಯೂಗೆ ಹೋದ್ರೆ ಭಯ, ಅಲ್ಲಿ ಏನ್ ಕೇಳ್ಬಿಡ್ತಾರೋ, ಕೆಲಸ ಸಿಕ್ಕದೆ ಹೋದ್ರೆ, ನಾನು ಸರಿಯಾಗಿ ಹೇಳಿಲ್ಲ ಅಂದ್ರೆ, ಅಥವಾ ಇಂಗ್ಲೀಷಲ್ಲಿ ಏನೋ ಕೇಳ್ಬಿಟ್ರೆ ಭಯ ನನಗೆ. ನಾನು ಹೋಗ್ಲಿಲ್ಲ ಅಂದ್ರೆ, ಹೋಗೋದೇ ಬೇಡಪ್ಪ ನನಗೆ, ನನ್ಗೆ ತಡಿಯಕ್ಕಾಗಲ್ಲ, ಕಷ್ಟ, ನಾನು ಹೋಗೋದಿಲ್ಲ, ಫೇಸೇ ಮಾಡಲ್ಲ. ನನ್ನ ಮನೇಲಿ ಇದ್ರೆ ಏನ್ ಸಿಗುತ್ತೆ, ಕೆಲಸ ಎಲ್ಲಿ ಸಿಗುತ್ತೆ, ನಾನು ಬೆಳೆ ಕೆಲಸ ಸಾಧ್ಯ? ಸಮಾಜದಲ್ಲಿ ಹೋಗಿ ವ್ಯಕ್ತಿಗಳ ಜೊತೆ ಸೇರೋ ಕಷ್ಟ ನನಗೆ. ಏನ್ ತಿಳ್ಕೊಂಡ್ಬಿಡ್ತಾರೆ, ಏನ್ ಕತೆ, ನನ್ನ ಬಗ್ಗೆ ಏನ್ ಹೇಳ್ತಾರೋ,
ನಾನು ನೋಡಕ್ ಈ ತರ ಇದ್ದೀನಿ, ನಾನು ನೋಡಕ್ ಆ ತರ ಇದ್ದೀನಿ, ನನ್ನ ಬಗ್ಗೆ ಒಳ್ಳೆ ಅಭಿಪ್ರಾಯ ಇಲ್ಲ, ನಾನು ಬುದ್ಧಿವಂತ ಇಲ್ಲ, ನಾನು ಜನರೊಟ್ಟಿಗೆ ಮಾತಾಡೋದು ಗೊತ್ತಿಲ್ಲ, ನನ್ ಭಯ ನಡಕ ಅದನ್ನ ಅಬ್ಸರ್ವ್ ಮಾಡ್ಬಿಡ್ತಾರೆ ಅವರು, ನಾನು ಈ ಅಂತ ಹೇಳ್ಬಿಟ್ಟು ನಾನು ಹೋಗದೆ ಇರೋದು ಈಸಿ, ದಟ್ ಈಸ್ ಕಂಫರ್ಟ್ಸ್. ಬಟ್ ನಾನು ಏನ್ ಕಳ್ಕೊತೀನಿ? ಕಲಿಕೆ ಆಗೋದು. ನನಗೆ ಈ ಭಯದಿಂದ ಈಚೆ ಬರೋದು, ಪಬ್ಲಿಕ್ ಅಲ್ಲಿ ನಾನು ಅವ್ರ ಜೊತೆ ಮಿಂಗಲ್ ಆಗೋದು, ನೆಟ್ವರ್ಕಿಂಗ್ ಮಾಡುವಂಥದ್ದು, ಜನರೊಟ್ಟಿಗೆ ಫೇಸ್ ಮಾಡೋದು ಮಾಡ್ಲಿಲ್ಲ ಅಂದ್ರೆ ನಾನು ಲೀಡರೇ ಆಗಕ್ಕಾಗಲ್ಲ, ಬೆಳೆಯೋದಕ್ಕೆ ಆಗಲ್ಲ ಜೀವನದಲ್ಲಿ. ನನ್ನಲ್ಲಿರೋ ಸಾಮರ್ಥ್ಯನ ತೋರ್ಸಕ್ಕಾಗಲ್ಲ, ಅವ್ರಿಗೆ ಹೇಳಕ್ಕಾಗಲ್ಲ, ಹಂಚಕ್ಕಾಗಲ್ಲ, ಸಾವಿರಾರು ಜನಕ್ಕೆ ಸಹಾಯ ಮಾಡಕ್ಕಾಗಲ್ಲ. ಯಾಕಂದ್ರೆ ನನ್ನ ಕಂಫರ್ಟ್ಸ್ ಅದು ಅನ್ಕಂಫರ್ಟಬಲ್ ನನಗೆ ಈಗ ಅನ್ಕಂಫರ್ಟಬಲ್ ಮಾಡ್ಲಿಕ್ಕೆ. ಬೆಳಿಗ್ಗೆ ಎದ್ದೇಳಕ್ಕೆ ಅನ್ಕಂಫರ್ಟಬಲ್ಸ್. ಮೆಡಿಟೇಷನ್ ಮಾಡ್ಲಿಕ್ಕೆ, ಜಾಗಿಂಗ್ ಹೋಗ್ಲಿಕ್ಕೆ, ವರ್ಕೌಟ್ ಮಾಡ್ಲಿಕ್ಕೆ, ಜಿಮ್ಗೆ ಹೋಗ್ಲಿಕ್ಕೆ ಅನ್ಕಂಫರ್ಟಬಲ್, ಕಷ್ಟ. ಅನಿಸೋ ಮಲ್ಗಣ, ಯಾರ್ ಮಾಡ್ತೀನಿ, ಇನ್ನೊಂದಿನ ನೋಡೋಣ ಆಮೇಲೆ, ಅನ್ಕಂಫರ್ಟಬಲ್ ಅದು. ಬಟ್ ಏನಾಗುತ್ತೆ ಅದನ್ನೇ ನಾವು 5 ವರ್ಷ ಮಾಡಿದ್ರೆ? ಅನ್ಕಂಫರ್ಟಬಲ್ ಆಗಿ ಮಾಡೋದನ್ನ ಮಾಡ್ಕೊಂಡು 5 ವರ್ಷ 5 ತಿಂಗಳ ಏನಾಗಿರ್ತೀವಿ, ಕಂಫರ್ಟಬಲ್ ಇರೋದನ್ನ ಇಟ್ಕೊಂಡು 5 ವರ್ಷ ಆದ್ಮೇಲೆ ಏನಾಗಿರ್ತೀವಿ ನಾವು ಕಂಫರ್ಟಬಲ್ ಇದನ್ನೇ ಮಾಡ್ಕೊಂಡಿದ್ರೆ ನೆಕ್ಸ್ಟ್ 5 years ಏನಾಗ್ಬೋದು ಸ್ನೇಹಿತರೆ? ಮ್ಯಾಕ್ಸಿಮಮ್ ಈಗೇನಿದೆ ಹಾಗೆ ಇರ್ತೀವಿ. ಹಾಗೆ ಇರ್ತೀವಿ. ಎಕ್ಸಾಕ್ಟ್ಲಿ. ಯಾರಿಗೆ ನಷ್ಟ? ಯಾ ಯಾ ಅದೇ ಅನ್ಕಂಫರ್ಟಬಲ್ ಆಗಿರೋದನ್ನ ಮಾಡಿದ್ರೆ, ಮನಸ್ಸಿಗೆ ಕಷ್ಟ ಆಗಿರೋದನ್ನ ಮಾಡಿದ್ರೆ, ಅಸಮಾಧಾನ ಆಗ್ತಾ ಇರೋದನ್ನ ಮಾಡಿದ್ರೆ, ಅವನ ಮುಖ ನೋಡಕ್ ನನಗಿಷ್ಟ ಇಲ್ಲ, ಅವನು ನನಗೆ ತೊಂದರೆ ಕೊಟ್ಟಿದ್ದಾನೆ, ಅವನೊಟ್ಟಿಗೆ ನಾನು ಮಾತಾಡಬಾರ್ದು, ಅವನಿರೋ ಜಾಗಕ್ಕೆ ನಾನು ಹೋಗಲ್ಲ ಅಂತ ಹೇಳಿ ಯಾವುದೋ ಒಂದು ಅವಕಾಶವನ್ನು ನಾನು ವಂಚಿತನಾಗ್ಬಿಟ್ರೆ ಕಷ್ಟ ಆಗುತ್ತೆ ಅಂತ. ನನಗೆಲ್ಲೋ ಸಿಗ್ಬೇಕಾಗಿರೋ ಒಂದು ಬಿಸ್ನೆಸ್, ಒಂದು ರ್ಯಾಪೋ ಬಿಲ್ಡಿಂಗ್, ನೆಟ್ವರ್ಕಿಂಗ್ ಮಿಸ್ ಆದ್ರೆ ನಾನು ಎಲ್ಲೋ ಹೋಗೋದು ಒಂದು ಚಿಕ್ಕ ನಮ್ಮ ಜೀವನ ಎಷ್ಟು ಚಿಕ್ಕ ಚಿಕ್ಕ ತಿರುವುಗಳಷ್ಟೇ. ಚಿಕ್ಕ ತಿರುವುಗಳು ನಾವೆಲ್ಲೋ ಕರ್ಕೊಂಡು ಹೋಗ್ಬಿಡ್ತೀವಿ. ಒಂದು ಸಣ್ಣ ತಿರುವು ಅದನ್ನ ಮಿಸ್ ಮಾಡ್ಬಿಟ್ಟಿರ್ತೀವಿ, ನಮ್ಗೆ ಗೊತ್ತಿಲ್ಲ. ನಾವು ಎಷ್ಟೋ ಅವಕಾಶಗಳು ಈಗಾಗಲೇ ವಂಚಿತರಾಗ್ಬಿಟ್ಟಿರ್ತೀವಿ. ಅದನ್ನ ಅಪರ್ಚುನಿಟಿ ಲಾಸ್ ಅಂತ ಹೇಳ್ತೀವಿ. ಅದನ್ನ ನೀವು ಯೋಚನೆ ಮಾಡೋಕ್ಕೂ ಆಗಲ್ಲ, ಈಗಾಗಲೇ ಕಳ್ಕೊಂಡ್ಬಿಟ್ಟಿರ್ತೀವಿ ಎಷ್ಟೋ ಅವಕಾಶಗಳನ್ನ. ಹಾಗಾಗಿ ಅದನ್ನು ನಾವು ಮಿಸ್ ಮಾಡ್ಕೋಬೇಕಾಗತ್ತೆ ಅಲ್ವಾ ಸ್ನೇಹಿತರೆ? ಸೊ ಹಾಗಾಗಿ ನಾವೇನ್ ಮಾಡೋದು, ಅದಕ್ಕೆ ನೆಕ್ಸ್ಟ್ ವಿ ಹ್ಯಾವ್ ಟು ಹ್ಯಾವ್ ಲರ್ನಿಂಗ್ ಫೇಸ್ಗೆ ಹೋಗ್ಬೇಕು. ಅದನ್ನ ಈಚೆ ಬರಕ್ಕೆ ಏನ್ ಮಾಡ್ಬೇಕು ನಾವು? ಕಂಫರ್ಟ್ ಝೋನ್ ಇಂದ ಯಾವ ಫೇಸ್ಗೆ ಹೋಗ್ಬೇಕು? ಲರ್ನಿಂಗ್ ಫೇಸ್ ಏನು? ಲರ್ನಿಂಗ್ ಫೇಸ್ ಏನ್ ಮಾಡುತ್ತೆ? ಲರ್ನಿಂಗ್ ಝೋನ್ ಅಲ್ಲಿ ಏನೇನ್ ಸಿಗುತ್ತೆ? ನಾವು ಮಾತಾಡಿತರ ಸ್ನೇಹಿತರು ಹೇಳಿತರ ಹೊಸ ಅನುಭವ ಸಿಗುತ್ತೆ, ಹೊಸ ವ್ಯಕ್ತಿಯೊಟ್ಟಿಗೆ ಮಾತಾಡಕ್ಕೆ ಅವಕಾಶ ಸಿಗುತ್ತೆ. ಅವ್ರು ಹಂಗ ಅನ್ಕೋತಾರೆ ನನ್ನ ಬಗ್ಗೆ, ನನ್ನ ಬಗ್ಗೆ ಏನೋ ಮಾತಾಡ್ಕೊಂತಾರೆ, ಅವಮಾನ ಮಾಡ್ತಾರೆ ಅನ್ನೋದನ್ನ ಅನ್ಕೊಂಡೇ ಇದ್ದೀನಿ. ನಾನು ಅನ್ಕೊಂಡೇ ಇರ್ತೀನಿ, ಅದು ಹಂಗೆ ಆಗ್ತಾನೆ ಇರುತ್ತೆ ಅಂತ ಅನ್ನೋ ಝೋನಲ್ಲಿ ಇರ್ತೀನಿ. ಇದು ಬಿಟ್ಟು ಈಚೆ ಹೋದಾಗ, ಅವ್ರೊಟ್ಟಿಗೆ ಮಾತಾಡಿದಾಗ, ಅವ್ರ ಹತ್ರ ಹೋದಾಗ ಗೊತ್ತಾಗುತ್ತೆ ಅವ್ರೇನೋ ಬೇರೆ ಮಾತಾಡ್ತಾ ಇದ್ದಾರೆ. ಸೊ ನನ್ನ ಎಕ್ಸ್ಪೀರಿಯನ್ಸ್ ಏನು, ಅನುಭವ, ಅವರು ಏನೋ ಮಾತಾಡ್ತಿದ್ದಾರೆ, ನನ್ನ ಕಡೆ ನೋಡಿದ್ದಾರೆ ಅಷ್ಟೇ, ನನ್ನ ಬಗ್ಗೆ ಮಾತಾಡ್ತಾ ಇಲ್ಲ. ಆ ಒಂದು ಜ್ಞಾನ ಸಿಗುತ್ತೆ. ಆ ಜ್ಞಾನ ನನಗೆ ಸಿಗ್ಬೇಕು ಅಂದ್ರೆ ಈ ಧೈರ್ಯ ಮಾಡಿ ಅಲ್ಲಿ ಹೋದ್ರೇನೆ. ಅನ್ಕಂಫರ್ಟಬಲ್ ಆಗ್ತಾ ಇದ್ರು ಫಸ್ಟ್ ಟೈಮ್ ಹೋಗಿ ಅಲ್ಲಿ ನಿಂತ್ಕೊಂಡಾಗ ಮಾತ್ರ ಬರ್ತೇನೆ. ಇಲ್ಲೇ ಕೂತ್ಕೊಂಡು ಯೋಚನೆ ಮಾಡ್ತಾ ಇದ್ರೆ ಬರಲ್ಲ. ಆ ಇಂಟರ್ವ್ಯೂ ಫೇಸ್ ಮಾಡಿದ್ರೇನೆ ಗೊತ್ತು, ಮೊದಲೇನೆ ಇಂಟರ್ವ್ಯೂ ನಾನು ಸೆಲೆಕ್ಟ್ ಆಗಲ್ಲ, ಅವ್ರು ಹೆಂಗ್ ಪ್ರಶ್ನೆ ಕೇಳ್ತಾರೆ, ಹಂಗೆ ಸೆಲೆಕ್ಟ್ ಮಾಡ್ಬೋದು. ಎಸಾನು ನನ್ ಕಂಡ್ರೆ ಇಷ್ಟ ಆಗಲ್ಲ, ಅವರು ಹಂಗೆ ಮಾತಾಡ್ತಾರೆ, ನಾನು ಅಲ್ಲೇ ಕೂತ್ಕೊಂಡು ಹೇಳಬಹುದು. ಕಷ್ಟಪಟ್ಟು ಅಲ್ಲಿ ಹೋಗಿ ಕೇಳಿದಾಗ ನಾವು ಈಚೆ ಬರ್ತೀವಿ. ದಟ್ ಈಸ್ ಕಾಲ್ಡ್ ಎಕ್ಸ್ಪೀರಿಯನ್ಸ್. ಮತ್ತೆ ಮಿಸ್ಟೇಕ್ಸ್, ತಪ್ಪುಗಳನ್ನ ಮಾಡ್ತೀವಿ. ಇಲ್ಲಿ ಮಾಡ್ತೀವಾ? ಹೌದು ಸರ್, ಮಾಡ್ತೀವಿ. ಪಬ್ಲಿಕ್ ಸ್ಪೀಕಿಂಗ್ ಮಾಡುವಾಗ ತೊದಲ್ತೀನಿ, ಒಂದ್ಸಾರಿ ಮಾತಾಡ್ದಲ್ಲಿ ನಿಂತ್ಕೊಂಡು ಫ್ರೀಸ್ ಆಗ್ತೀನಿ. ಓಕೆ, ಪಬ್ಲಿಕ್ ಆ ಮಿಸ್ಟೇಕ್ ಮಾಡ್ಬೇಕು. ಅದೇ ಲರ್ನಿಂಗ್ ಅನ್ನೋದು. ಅವಾಗ ಒಂದ್ಸಾರಿ ಮಿಸ್ಟೇಕ್ ಮಾಡಿದಾಗ, ಇವಾಗ ಯಾರೇ ತಿಳ್ಕೊಳ್ಳಿ, ಫಸ್ಟ್ ಟೈಮು ತಣ್ಣೀರು ಹಾಕೊಂಡಾಗ ಏನನ್ಸುತ್ತೆ? ಫಸ್ಟ್ ಚೆಂಬು, ಫಸ್ಟ್ ತಂಬಿಗೆ. ಇಲ್ಲ, ನಂದ್ ಐತ್ ನೋಡ್, ನಂದ್ ಎಲ್ಲಿಟ್ರ ಕೇಳು. ನಾನು ಅವಾಗ ಮ್ಯೂಟ್ ಮಾಡ್ಕೊಳ್ಳಿ ಎಲ್ಲಾರು ಬೇರೆಯವರು. ಫಸ್ಟ್ ತಂಬಿಗೆ ನೀರ್ನ ಹಾಕೊಂಡಾಗ ಚಳಿ ಅನ್ಸುತ್ತೆ, ಆಗಲ್ಲ ಸಹಿಸ್ಕೊಳ್ಳೋಕೆ. ಸರ್ ಖುಷಿ ಆಗುತ್ತೆ. ಫಸ್ಟ್ ಟೈಮ್ ಚೆಂಬು ತಣ್ಣೀರು ಚಳಿ ಆಗುತ್ತೆ. ಇಡೀ ಆಗುತ್ತೆ. ಅಯ್ಯೋ ಬೇಡಪ್ಪ, ಅದನ್ನ ನೆನೆಸ್ಕೊಂಡೆ ನಾನು ತಣ್ಣೀರೇ ಹಾಕೊಳ್ದೆ ಹೋದ್ರೆ ಅದ್ರ ನಂತರ ಆಗ ಲಾಭಗಳು ಸಿಗಲ್ಲ. ಚಳಿ ಆಗುತ್ತೆ ಅಂತ ಸ್ವಿಮ್ಮಿಂಗ್ ಪೂಲ್ಗೆ ಹೋಗಿಲ್ಲ ಅಂದ್ರೆ ಸ್ವಿಮ್ಮಿಂಗ್ ಕಲಿಯಕ್ಕಾಗಲ್ಲ. ಹಾಗಾಗಿ
ಸೊ ಫಸ್ಟ್ ಟೈಮ್ ಆ ಮಿಸ್ಟೇಕ್ ಮಾಡಬೇಕು. ಮಿಸ್ಟೇಕ್ ಮಾಡಿದಾಗ ನಾವು ಕಲಿತೀವಿ. ನೆಕ್ಸ್ಟ್ ಏನ್ ಮಾಡ್ಬೇಕು ಅಂತ ಗೊತ್ತಾಗುತ್ತೆ, ಅದನ್ನ ಕಲ್ತ್ಕೊಂಡು ಮುಂದೆ ಹೋಗ್ತೀವಿ. ಆದ್ರಿಂದ ಎಲ್ಲರೂ ಫೇಲ್ಯೂರ್ ಅನ್ನೋದಿಲ್ಲ, ಮಿಸ್ ಅದು ಮಿಸ್ಟೇಕ್ ಅನ್ನೋದಿಲ್ಲ, ಎಲ್ಲ ಲರ್ನಿಂಗ್ ಅಂತ ತಿಳ್ಕೊಬೇಕು. ಮತ್ತೆ ಫೀಡ್ಬ್ಯಾಕ್ ಸಿಗುತ್ತೆ. ಹೌದಾ? ನಾನು ಸರಿಯಾಗಿ ಮಾಡಿಲ್ಲ ಅಂದ್ರೆ ಅವ್ರು ಹೇಳ್ತಾರೆ, ನಾನು ಕೆಲಸ ಮಾಡ್ಬೇಕು ಒಬ್ನೇ, ನನಗೆ ಕಾನ್ಫಿಡೆನ್ಸ್ ಇಲ್ಲ, ಒಬ್ನೇ ಹೋಗಿ ಮಾಡ್ತೀನೋ ಇಲ್ವೋ, ಹ್ಯಾಂಡ್ಲ್ ಮಾಡ್ತೀನೋ ಇಲ್ವೋ, ಅಷ್ಟು ದೊಡ್ಡ ಪ್ರಾಜೆಕ್ಟ್, ಅಷ್ಟೊಂದು ಕೆಲಸ, ಹೋಗ್ತೀನಿ ಮಾಡ್ತೀನಿ, ತಪ್ಪು ಮಾಡ್ತೀನಿ. ಅವಾಗ ಅವರು ಇದೇನೋ ಸರಿ ಇಲ್ಲ ನೋಡ್ರಿ ಅಂದಾಗ ಅದು ಫೀಡ್ಬ್ಯಾಕ್. ನೆಕ್ಸ್ಟ್ ಟೈಮ್ ನಾನು ಮಾಡೋದು ಹುಷಾರಾಗಿ ಮಾಡ್ತೀನಿ ಇಲ್ವಾ, ಕರೆಕ್ಷನ್ ಮಾಡ್ಕೋತೀನಿ ಅಲ್ವಾ. ನೀವು ಮಾತಾಡೋದು ಸರಿ ಇಲ್ಲ ರೀ, ರಫ್ ಆಗಿ ಮಾತಾಡ್ತೀರಾ, ಕರೆಕ್ಷನ್ ಮಾಡ್ಕೋತೀನಿ ಅಲ್ವೋ. ಫೀಡ್ಬ್ಯಾಕ್ ಬಂದಾಗ ನಾನು ಕರೆಕ್ಷನ್ ಮಾಡ್ಕೊಳಕ್ಕಾಗೋದು ಅಲ್ವಾ? ತಪ್ಪು ಮಾಡಿದಾಗ ಯಾ ತಪ್ಪು ಮಾಡಿದ್ರೆ ಕಲಿಯಕ್ಕಾಗುತ್ತೆ. ತಪ್ಪು ಮಾಡಿದ್ರೆ ಕಲಿಯಕ್ಕಾಗುತ್ತೆ. ಸಾಣೆ ಹಿಡಿಯೋದು ಅಂತಾರೆ ವಜ್ರಕ್ಕೆ, ಅದನ್ನ ಮಾಡಾಗ್ಲೇನೆ ವಜ್ರ ಆಗೋದು. ಹಾಗಾಗಿ ಫೀಡ್ಬ್ಯಾಕ್ ನಮಗೆ ತುಂಬಾ ಮುಖ್ಯ. ಫೀಡ್ಬ್ಯಾಕ್ ಕೊಡೋದು ನಾವು ತಪ್ಪು ಮಾಡಿದಾಗ ಮಾತ್ರ ಸಿಗೋದು, ಇಲ್ಲಾಂದ್ರೆ ಸಿಗಲ್ಲ. ಮತ್ತೆ ಕಾನ್ಫಿಡೆನ್ಸ್ ಅದರಿಂದ ಜಾಸ್ತಿ ಆಗುತ್ತೆ. ದಟ್ ಈಸ್ ಲರ್ನಿಂಗ್ ಝೋನ್. ಒಂದೊಂದು ತಪ್ಪು ಮಾಡಿದಾಗ ಕಲಿತಾ ಇರುವಾಗ ನಮ್ಮ ಆತ್ಮವಿಶ್ವಾಸ ಜಾಸ್ತಿ ಆಗುತ್ತೆ. ಸ್ನೇಹಿತರೆ ಮತ್ತೆ ತಿಳ್ಕೊಳ್ಳಿ, ಕಾನ್ಫಿಡೆನ್ಸ್ ನ ಜಾಸ್ತಿ ಮಾಡಕ್ಕೆ ಪ್ರಪಂಚದಲ್ಲಿ ಯಾವುದೇ ಒಂದು ಕೋರ್ಸ್ ಇಲ್ಲ, ತರಗತಿಗಳಿಲ್ಲ. ಎಷ್ಟೊಂದು ಜನ ನನಗೆ ಕಾನ್ಫಿಡೆನ್ಸ್ ಇಲ್ಲ, ಕಾನ್ಫಿಡೆನ್ಸ್ ಇಲ್ಲ, ಕಾನ್ಫಿಡೆನ್ಸ್ ಹೆಂಗ್ ಬರುತ್ತೆ? ಕಾನ್ಫಿಡೆನ್ಸ್ ಯಾರು ಹೇಳ್ತೀರಿ? ಅನ್ಕಂಫರ್ಟ್ ಝೋನ್ ಹೇಳಿ. ಕಂಫರ್ಟ್ ಝೋನ್ ಇಂದ ಅನ್ಕಂಫರ್ಟ್ ಝೋನಿಗೆ ಹೋಗ್ಲಿಕ್ಕೆ ಸ್ಟಾರ್ಟ್ ಮಾಡ್ಬೇಕು ನಾವು. ಜಾಸ್ತಿ ಜಾಸ್ತಿ ಹೋದಷ್ಟು ವಂಡರ್ಫುಲ್ ವಂಡರ್ಫುಲ್. ಹೋಗ್ತೀರಾ? ರಕ್ಷಿತ್ ಹೇಳಿದ ಮಾತು, ರಕ್ಷಿತ್ ಹೆಗಡೆ ಅವ್ರು ಹೇಳಿದ ಮಾತು ಹೋಗ್ತೀರಾ? ಕಂಫರ್ಟ್ ಝೋನ್ ಇಂದ ಅನ್ಕಂಫರ್ಟ್ ಝೋನ್ಗೆ ಹೋದಾಗ ಮಾತ್ರ ನಮ್ಮ ಕಾನ್ಫಿಡೆನ್ಸ್ ಬರುತ್ತೆ ಅಂತ. ಹೋಗ್ತೀರಾ ಎಲ್ಲಾರು? ಎಸ್. ಕಾನ್ಫಿಡೆನ್ಸ್ ಅನ್ನೋದು ನಾನು ಅನ್ಕಂಫರ್ಟಬಲ್, ಅವ್ರು ಹೇಳೋ ತರ ಮಾಡಿದಾಗ ನನ್ನ ಸುಪ್ತ ಮನಸ್ಸು ನನ್ನನ್ನ ವಾಚ್ ಮಾಡ್ತಾ ಇದೆ, ಬೇರೆಯವರೆಲ್ಲ. ನಿನ್ ಕೈಲಿ ಮಾಡಕ್ ಆಗ್ತಿದೆ, ಬೆಳಿಗ್ಗೆ ಎದ್ದೇಳಕ್ ಆಗ್ತಾ ಇಲ್ಲ ನಿನ್ಗೆ, ಎದ್ದೆ ಆದ್ರೂ ಮಾಡ್ದೆ, ನೀನ್ ಮಾಡ್ದೆ ಅಂತ ಪ್ರತಿ ಸಾರಿ ಹೇಳುವಾಗ ಅಲ್ಲಿ ಆತ್ಮವಿಶ್ವಾಸ ಜಾಸ್ತಿ ಆಗ್ತಾ ಹೋಗುತ್ತೆ ಒಳಗಡೆ. ಈಗ ನಾವು ಬಿದಿರಿನ ಒಳಗಡೆ ಹೇಗೆ ಬೇರು ಬೆಳೀತಾ ಇದೆ ಅಂತ ಹೇಳಿದ್ವೋ ಆ ರೀತಿ ಜಾಸ್ತಿ ಒಂದೇ ಸಾರಿ ಗೊತ್ತಾಗದೇ ಇರ್ಬೋದು. ಅದೇ ನಾನು ಬೆಳಿಗ್ಗೆ ಎದ್ದೇಳ್ಬೇಕು, ಮಾಡ್ಲಿಲ್ಲ ಅಂದಿದ ತಕ್ಷಣ ನೀನ್ ಮಾಡಿಲ್ಲ, ನಿನ್ ಕೈಯಲ್ಲಿ ಆಗಲ್ಲ, ನಿನ್ ಯೋಗ್ಯತೆ ಇಲ್ಲ, ನಿನ್ ಸಾಮರ್ಥ್ಯ ಇಲ್ಲ ಅಂತ ಹೇಳಕ್ ಶುರು ಆಗುತ್ತೆ, ಕೆಳಗಡೆ ಹೋಗ್ತಾ ಇರುತ್ತೆ. ಇಷ್ಟೇ ಆತ್ಮವಿಶ್ವಾಸ. ಸಿಂಪಲ್ ಆಗಿ ಗಳಿಸ್ಬೋದು. ಸ್ವಲ್ಪ ಕಷ್ಟ ಆಗಿರೋದನ್ನ ಮಾಡಿದ್ರೆ ಮಾತ್ರ ರಕ್ಷಿತ್ ಹೆಗ್ಡೆಯವರು ಹೇಳತ್ತರ ಬಂದು ಬಿಡುತ್ತೆ. ಸಿಂಪಲ್ ಆಗಿದೆ ಅಲ್ಲ? ಅದಕ್ಕೆ ಎಲ್ಲೆಲ್ಲ ಹೋಗಿ ಟ್ರೈನಿಂಗ್ ಎಲ್ಲ ಹೋಗ್ತಾರೆ ಅಷ್ಟೊಂದು ಜನ. ನಾಟ್ ನೆಸೆಸರಿ. ಅಂತ ಮಂತ್ರದಲ್ಲಿ ದೇವರ ಹತ್ರ ಹೋಗಿ ಪೂಜೆಗಳು ಮಾಡ್ತಾರೆ. ಯಾಕಂದ್ರೆ ಇಷ್ಟೆಲ್ಲ ಕಷ್ಟಪಡಕ್ ಆಗಲ್ಲ ಅವ್ರಿಗೆ. ದೇವ್ರಿಗೆ ಒಂದು ಅರ್ಕೆ ಕೊಟ್ರೆ ಬಂದ್ಬಿಡುತ್ತೆ ಅಂತ ಅವ್ರಿಗೆ ಭ್ರಮೆ. ಎಷ್ಟೊಂದ್ ಜನಕ್ಕೆ ಪಾಪ ಅದಕ್ಕೊಂದು ಲಂಚ ಕೊಟ್ಬಿಟ್ಟು ದೇವ್ರಿಗೆ ಕೊಟ್ಬಿಡಪ್ಪ ಅಂದ್ರೆ ಕೊಡಲ್ಲ ಪಾಪ. ಎಲ್ಲಿಂದ ಕೊಡ್ತಾನೆ? ಅವನು ಆಲ್ರೆಡಿ ಹೇಳ್ತಾನೆ, ನಿನ್ಗೆ ಆಲ್ರೆಡಿ ಕೊಟ್ಟಿದ್ದೀನಿ ಗುರುವೇ, ನೀನ್ ನೋಡ್ಕೋ ಒಳಗಡೆ ಇರೋದನ್ನ ಅಲ್ವಾ? ಸೊ ಹಾಗಾಗಿ ದಟ್ ಇಸ್ ವೆರಿ 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 ಇಂಪಾರ್ಟೆಂಟ್. ಕಾನ್ಫಿಡೆನ್ಸ್ ಜಾಸ್ತಿ ಆಗುತ್ತೆ. ಆಮೇಲೆ ಕಲಿಯಕ್ಕೆ ಇದು ಶುರು ಮಾಡಿದಾಗ, ತಪ್ಪು ಮಾಡಿ ಕಲಿತಾ ಇರುವಾಗ, ಆ ಒಂದು ಕಂಫರ್ಟ್ ಝೋನ್ ಇಂದ ಅನ್ಕಂಫರ್ಟಬಲ್ ಹೋಗಕ್ ಶುರು ಮಾಡಿದಾಗ ನಮಗೆ ಈ ಅನುಭವಗಳು ಆಗ್ತಾ ಆಮೇಲೆ ಗ್ರೋತ್ ಝೋನ್ ಬರುತ್ತೆ. ಗ್ರೋತ್ ಝೋನ್ ಅಲ್ಲಿ ಏನ್ ಸಿಗುತ್ತೆ? ನ್ಯೂ ಅಪಾರ್ಚುನಿಟೀಸ್ ಬಿಲ್ಡ್ ಆಗುತ್ತೆ. ಹೇಗ್ ಸಿಗುತ್ತೆ ಅಪಾರ್ಚುನಿಟೀಸ್? ಹೇಗೆ, ಯಾಕೆ ಸಿಗುತ್ತೆ ಹೇಳಿ ನೋಡೋಣ. ಸ್ಕಿಲ್ ಇಂಪ್ರೂವ್ಮೆಂಟ್ ಆಗಿರುತ್ತೆ. ಸ್ಕಿಲ್ ಇಂಪ್ರೂವ್ಮೆಂಟ್ ಆಗಿರುತ್ತೆ. ನಾವು ಮುಂದಕ್ಕೆ ಅಂದ್ರೆ ಅದೇ ಅನ್ಕಂಫರ್ಟ್ ಝೋನ್ಗೆ ಹೋದಾಗ್ಲೇ ನಮ್ಗೆ ಅಪರ್ಚುನಿಟಿ ಸಿಗ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಅಂದ್ರೆ ನಾವು ಕೆಲಸ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದಾಗ್ಲೇ ಒಂದು ಜಾಸ್ತಿ ಪರಿಚಯ ಆದಾಗ್ಲೇ ಒಂಥರ ಒಂದೊಂದು ಅಪರ್ಚುನಿಟಿ ಬರ್ಲಿಕ್ಕೆ ಶುರು ಆಗ್ತದೆ. ಕಂಫರ್ಟ್ ಝೋನ್ ಇದ್ದಾಗ ನಾವು ಅದನ್ನ ರಿಜೆಕ್ಟ್ ಮಾಡಿಬಿಡ್ತೇವೆ, ಒಂಥರ ಭಯಪಟ್ಟು ರಿಜೆಕ್ಟ್ ಮಾಡಿಬಿಡ್ತೇವೆ. ಅನ್ಕಂಫರ್ಟ್ ಝೋನ್ಗೆ ಹೋದಾಗ ಅದನ್ನ ಸ್ವೀಕಾರ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಅಂದ್ರೆ ಒಂಥರ ನಮ್ಗೆ ಪ್ರಾಕ್ಟೀಸ್ ಆಗಿರ್ತದೆ, ಕಾನ್ಫಿಡೆನ್ಸ್ ಬಂದಿರ್ತದೆ. ಕರೆಕ್ಟ್, ವೆರಿ ಎಕ್ಸಲೆಂಟ್. ಆಕಾಶ್, ನೀವೇನೋ ಹೇಳ್ತಿದ್ರಿ? ಸ್ಕಿಲ್ ಇಂಪ್ರೂವ್ಮೆಂಟ್ ಆಗಿರ್ತದೆ. ಸ್ಕಿಲ್ ಇಂಪ್ರೂವ್ಮೆಂಟ್ ಆಗಿರುತ್ತೆ ಈ ಕಲಿಕೆಯಿಂದ. ಎಸ್, ಕರೆಕ್ಟ್, ಎಕ್ಸಲೆಂಟ್. ಅಂದ್ರೆ ತಪ್ಪು ಮಾಡ್ತೀವಿ, ತಪ್ಪಿಂದ ಮತ್ತೆ ತಪ್ಪು ಮಾಡಬಾರ್ದಲ್ಲ ಅಂತ ನಾವೇನ್ ಮಾಡ್ತೀವಿ? ಸ್ಕಿಲ್ ಡೆವಲಪ್ಮೆಂಟ್ ಮಾಡ್ಕೊಳ್ತೀವಿ, ಜ್ಞಾನಗಳನ್ನ ಸಂಪಾದನೆ ಮಾಡ್ಕೊಳಕ್ ಶುರು ಮಾಡ್ತೀವಿ.
ನಮ್ಗೆ ಬೇಕಾಗಿರೋ ಜ್ಞಾನವನ್ನ. ಒಂದು ಇಂಟರ್ವ್ಯೂನಲ್ಲಿ ಒಂದು ಪೊಸಿಷನ್ ನಾನು ಅಪ್ಲೈ ಮಾಡಬೇಕು ಅಂದ್ರೆ ಅಲ್ಲಿ ಹೋದಾಗ ಇಂಟರ್ವ್ಯೂ ಅಟೆಂಡ್ ಮಾಡ್ತೀನಿ, ಅಲ್ಲಿ ಫೇಲ್ಯೂರ್ ಆಗ್ತೀನಿ, ಅಲ್ಲಿ ಫೀಡ್ಬ್ಯಾಕ್ ತಗೋತೀನಿ, ಅದು ಏನೇ ನನ್ನಲ್ಲಿಲ್ಲ ಅನ್ನೋ ಸ್ಕಿಲ್ನ ಡೆವಲಪ್ ಮಾಡ್ತೀನಿ, ಮತ್ತೆ ಹೋಗ್ತೀನಿ. ಅದು ನ್ಯೂ ಅಪರ್ಚುನಿಟಿ ಸಿಗ್ತಾ ಇರುತ್ತೆ. ಇವಾಗ ಒಂದು ಅಪರ್ಚುನಿಟಿಲಿ 10 ಅಪರ್ಚುನಿಟಿ ಸಿಕ್ಕಿರುತ್ತೆ ಆ ಸ್ಕಿಲ್ ಇರೋದ್ರಿಂದ. ಕರೆಕ್ಟ್, ಸರ್ ಮತ್ತೆ ವಂಡರ್ಫುಲ್. ತಪ್ಪುಗಳನ್ನ ಸರಿ ಹೇಳಿ. ನಮ್ ಮಿಸ್ಟೇಕ್ಸ್ ನ ಸರಿ ಮಾಡ್ಕೊಂತೀವಿ ಸರ್, ಹೊಸದನ್ನ ಕಲಿತೀವಿ. ಎಕ್ಸಾಕ್ಟ್ಲಿ, ಕಲಿತಾಯ್ತು. ಕಲಿತಾದ್ಮೇಲೆ ಏನಾಗುತ್ತೆ, ಗ್ರೋತ್ ಹೆಂಗಾಗುತ್ತೆ, ಈಗ ಹೊಸ ಅಪರ್ಚುನಿಟಿಗಳು ಬರುತ್ತೆ, ಲೀಡರ್ಶಿಪ್ ಬೆಳೆಯುತ್ತೆ. ಲೀಡರ್ಶಿಪ್ ಗುಣ ಅಂದ್ರೆ ಯಾವುದು? ಯಾರು ಲೀಡರ್ಶಿಪ್ ಅಂದ್ರೆ ಲೀಡರ್ಶಿಪ್ ಗುಣ ಯಾವುದು? ನಮ್ಮಲ್ಲಿರೋ ವಿಶ್ವಾಸ ರೀ. ವಿಶ್ವಾಸ, ಆತ್ಮವಿಶ್ವಾಸ. ಆಮೇಲೆ ಗ್ರೋತ್ ಝೋನ್ ಅಂದ್ರೆ ಬೆಳವಣಿಗೆಯ ಒಂದು ಹಂತ ಅಥವಾ ಪ್ರದೇಶದಲ್ಲಿದ್ದಾಗ ಮನುಷ್ಯ ಬೆಳೆಯುವಾಗ ಸೆಲ್ಫ್ ಸೆಂಟ್ರಿಕ್ ಆಗಿರ್ತಾನೆ. ಸೆಲ್ಫ್ ಸೆಂಟ್ರಿಕ್, ನನ್ನನ್ನು ತಾನೇ ನೋಡ್ಕೊತಾ ಇರ್ತಾನೆ, ಸ್ವಾರ್ಥಿಯಾಗಿರ್ತಾನೆ. ನನ್ನನ್ನು ಬೆಳೆಸ್ಕೊಳ್ಳೋ ಸ್ವಾರ್ಥಿ ಆಗೋದ್ರಲ್ಲಿ ತಪ್ಪೇನಿಲ್ಲ, ನನ್ನನ್ನ ಕಲೆ ಆ ಸ್ಕಿಲ್ ಡೆವಲಪ್ಮೆಂಟ್ ಮಾಡೋದ್ರಲ್ಲಿ. ಬಟ್ ಒಂದ್ ಸಮಸ್ಯೆ ಆಗ್ಬಿಡುತ್ತೆ, ನಾನು ಅಂತ ಬಂದಾಗ ನಾನು ನನ್ನನ್ನ ನಂದು ಅಂತ ಬಂದಾಗ ಜನ ನನ್ನನ್ನು ನೋಡಿ ಅವಮಾನ ಮಾಡ್ತಾರೆ, ನನ್ನನ್ನು ನೋಡಿ ನಗ್ತಾರೆ, ನಾನು ಅದ್ ಮಾಡಕ್ಕಾಗತ್ತಾ ಅಂತ ಬರೋದ್ ಶುರು ಆಗ್ಬಿಡುತ್ತೆ. ಜಾಸ್ತಿ ಪ್ರೆಷರ್ ಜಾಸ್ತಿ ಆಗುತ್ತೆ. ನನ್ನ ಅವಮಾನ ಆಗ್ಬಿಡುತ್ತೆ, ನಾನ್ ಸೋತ್ ಬಿಟ್ರೆ ಅವರೆಲ್ಲ ಎಷ್ಟು ದೊಡ್ಡ ಅವಮಾನ ಆಗತ್ತೆ, ನಗ್ತಾರೆ, ಗೇಲಿ ಮಾಡ್ತಾರೆ, ಜನರ ಕಡೆ ಹೋಗುತ್ತೆ. ಲೀಡರ್ಶಿಪ್ ಅಲ್ಲಿ ಏನ್ ಮಾಡ್ತಾರೆ, ಲೀಡರ್ಶಿಪ್ ಫೋಕಸ್ ಏನಪ್ಪಾ ಅಂದ್ರೆ ನಾನ್ ಮಾತ್ರ ಬೆಳೀತಾ ಇಲ್ಲ, ಬೇರೆಯವ್ರನ್ನು ಬೆಳೆಸ್ತೀನಿ ಅಂತ. ಯಾವತ್ತೂ ನೋಡಿ, ನಾವು ನಮಗೆ ಫೈಟ್ ಮಾಡೋಕ್ಕಿಂತ ಬದಲು ಈಸಿ ಅಂದ್ರೆ ಬೇರೆಯವ್ರಿಗೆ ಫೈಟ್ ಮಾಡಿರ್ತೀವಿ, ಅವ್ರ ನ್ಯಾಯ ಕೊಡ್ಸಕ್ಕೆ ಈಸಿಯಾಗಿ ಕೇಳ್ತೀವಿ. ಹೊರತು ಬೇರೆ ಹತ್ರ ಅವ್ರ ನ್ಯಾಯ ಕೊಡಿ ಅಂತ ನೋಡಿ ಎಷ್ಟು ಧೈರ್ಯವಾಗಿ ಕೇಳ್ತೀವಿ. ನಮಗ್ ನಾವು ಕೇಳಕ್ ಹಿಂದೆ ಇರ್ತೀವಿ. ಅದೇ ವ್ಯತ್ಯಾಸ. ಸೊ ಲೀಡರ್ಶಿಪ್ ಅಂದ್ರೆ ನನ್ನ ಜೊತೆ ಇನ್ನೊಬ್ಬನ ಕರ್ಕೊಂಡು ಹೋಗ್ತೀನಿ ಅಂದಾಗ ನನಗೆ ಆ ಸ್ಟ್ರೆಸ್ ಇಂದ ಈಚೆ ಬರ್ತೀನಿ, ಸೆಲ್ಫ್ ಸೆಂಟ್ರಿಕ್ ಇಂದ ಹೊರಗಡೆ ಬರ್ತೀನಿ, ಅವರನ್ನು ಬೆಳೆಸ್ತೀನಿ ಅಂದಾಗ ಸೇವಾ ಮನೋಭಾವ ಬರುತ್ತೆ. ಸೇವಾ ಮನೋಭಾವ ಬಂದಾಗ ನನಗೆ ಆಟೋಮೆಟಿಕ್ ಆಗಿ ಸ್ಟ್ರೆಸ್ ಕಡಿಮೆ ಆಗ್ಬಿಡುತ್ತೆ, ಸಕಾರಾತ್ಮಕತೆ ಬರುತ್ತೆ. ಒಳ್ಳೇದು ಮಾಡ್ತಾ ಇದ್ದೀನಿ, ಒಳ್ಳೇದು ಮಾಡ್ತಾ ಇದ್ದೀನಿ, ಒಳ್ಳೇದು ಮಾಡ್ತಾ ಇದ್ದೀನಿ ಸರ್. ನಾವು ಯಾರೋ ಏನು ಹೇಳಿದ್ರು ಮೇಡಮ್, ಹೇಳಿ. ಸ್ವಾರ್ಥ ಇರೋದಿಲ್ಲ ಆಗ. ಸ್ವಾರ್ಥ ಇರೋದಿಲ್ಲ, ಎಕ್ಸಾಕ್ಟ್ಲಿ. ಅದು ಗ್ರೋತ್ ಝೋನು. ಯಾಕೆ ಗೊತ್ತಾ, ಇನ್ನೊಬ್ಬನ ನಾವು ಬೆಳೆಸಿದ್ರೆ, ನಾವು ಅವನ್ ಬೆಳೆಸ್ಬೇಕು ಅಂದ್ರೆ ನಾವು ಮೇಲೆ ಬಂಡೆ ಮೇಲೆ ನಿಂತ್ಕೊಂಡು ಅವ್ನ ಕೆಳಗೆ ಕೈ ಕೊಡ್ಬೇಕು. ಅರ್ಥ ಏನು? ನಾನು ಬೆಳೆದಿರ್ತೀನಿ, ಆಮೇಲೆ ಅವನ್ ಸಹಾಯ ಮಾಡೋದು, ಹೌದಲ್ಲ? ಅಂದ್ರೆ ನಾನು ಗೊತ್ತಿಲ್ಲದೆ ನಾನು ಬೆಳೆದಿರ್ತೀನಿ, ಅವನ್ ಸಹಾಯ ಮಾಡೋದು. ಅದ್ಭುತ ಅದು. ಅದು ಬೆಳೆಸಿರುತ್ತೆ. ಗ್ರೋತ್ ಝೋನ್ ಅಲ್ಲಿ ಲೀಡರ್ಶಿಪ್ ಕ್ವಾಲಿಟಿ ಆಗುತ್ತೆ. ಹೌದಾ? ಲೀಡರ್ಶಿಪ್ ಇಸ್ ನಾಟ್ ಬೈ ಡೆಸಿಗ್ನೇಷನ್. ಮತ್ತೆ ಹೇಳ್ತಾ ಇದ್ದೀನಿ, ಲೀಡರ್ಶಿಪ್ ಅಂದ್ರೆ ಯಾರೋ ಮ್ಯಾನೇಜರು, ಯಾರೋ ಜನರಲ್ ಮ್ಯಾನೇಜರು, ಓನರು, ಸಿಇಒ ಅಲ್ಲ. ಡೆಸಿಗ್ನೇಷನ್ ಅಲ್ಲ, ಆ ಗುಣಗಳು. ಒಬ್ಬ ಗುಣಗಳಿರೋ ಲೀಡರು, ದೊಡ್ಡ ಪೊಸಿಷನ್ ಅಲ್ಲ, ಅದಲ್ಲ. ಪೊಸಿಷನ್ ಡಿಫೈನ್ ಮಾಡಲ್ಲ, ಗುಣಗಳು, ವ್ಯಕ್ತಿತ್ವ. ಹಾಗಾಗಿ ಮತ್ತೆ ಸಕ್ಸಸ್ ಸಿಗ್ತಾ ಹೋಗುತ್ತೆ. ಯಾಕಂದ್ರೆ ನಾವು ಕಂಫರ್ಟ್ ಝೋನ್ ಇಂದ ಈಚೆ ಬಂದಿದೀವಿ, ಅನ್ಕಂಫರ್ಟಬಲ್ ಮಾಡ್ತಾ ಇದೀವಿ. ನನಗೆ ಅದ್ ಮಾಡ್ಲಿಕ್ಕಾಗಲ್ಲ, ಪಬ್ಲಿಕ್ ಹತ್ರ ಹೋಗಕ್ಕಾಗಿಲ್ಲ, ಮಾತಾಡಕ್ಕಾಗಿಲ್ಲ. ಇವಾಗ ನಾನು ಮಾತಾಡ್ತಾ ಇದ್ದೀನಿ, ಅವ್ರ ಹತ್ರ ಸ್ಪಂದಿಸ್ತಾ ಇದ್ದೀನಿ, ನೆಟ್ವರ್ಕಿಂಗ್ ಜಾಸ್ತಿ ಆಗಿದೆ. ದಿನ ದಿನ ಮಾಡ್ತಾ ಮಾಡ್ತಾ ಅನ್ಕಂಫರ್ಟಬಲ್ ಮಾಡ್ತಾ ಅದಕ್ಕೆ ಅಡ್ಜಸ್ಟ್ ಆಗ್ಬಿಡಿ, ಅದು ಕಂಫರ್ಟಬಲ್ ಆಗ್ಬಿಟ್ಟಿದೆ ನನಗೆ. ಆತರ ಎಷ್ಟು ಜನಕ್ಕಾಗಿದೆ? ಕಷ್ಟದ್ ಮಾಡ್ತಾ ಮಾಡ್ತಾ ಅದು ಈಸಿ ಆಗ್ಬಿಟ್ಟಿರುತ್ತೆ. ಒಂದಿನ ಒಂದ್ ಪಾಯಿಂಟ್ ಆಫ್ ಟೈಮ್ ದಿನ ಎಕ್ಸರ್ಸೈಸ್ ಮಾಡ್ತಾ ಮಾಡ್ತಾ 20 ಪುಷಪ್ಸ್ ಮಾಡ್ತಾ ಮಾಡ್ತಾ ಕಷ್ಟ 10 ಕಷ್ಟ ಇರುತ್ತೆ, 40 ಇವಾಗ 20 ಈಸಿ ಇರುತ್ತೆ ಸರ್. ನಾವು ಹಾಗೆ ಅದು ಈಸಿ ಆಗ್ಬಿಟ್ಟಿರುತ್ತೆ. ಅವಾಗ ನಮ್ಗೆ ಸಕ್ಸಸ್, ಯಶಸ್ಸು ಸಿಗ್ತಾ ಆಗುತ್ತೆ. ಇಟ್ ಇಸ್ ಬಿಕಮ್ ಅ ಪಾರ್ಟ್ ಆಫ್ ಅವರ್ ಲೈಫ್. ಆಟೋ ಮೋಡಲ್ ರನ್ ಆಗಕ್ಕೆ ಶುರು ಆಗುತ್ತೆ. ಈಗ ಶ್ವೇತಾ ಅವ್ರು ಹೇಳಿದ್ರಲ್ಲ, ನಾನು ಯೋಚನೆ ಮಾಡಿದ್ರು ನೆಗೆಟಿವ್ ಥಾಟ್ ಬರಲ್ಲ, ಬರೀ ಬ್ಲ್ಯಾಂಕ್ ಬರುತ್ತೆ. ಆ ಸ್ಟೇಟ್ಗೆ ಹೋಗ್ಬಿಡ್ತೀವಿ, ಅವಾಗ ಏನು ನಮ್ಗೆ ನೆಗೆಟಿವ್ ಥಾಟ್ ಬರಲ್ಲ. ನೆಗೆಟಿವ್ ಥಾಟ್ ಅಂದ್ರೆ ಸ್ಟ್ರೆಸ್ ಹಾರ್ಮೋನ್ ರಿಲೀಸ್ ಆಗಲ್ಲ. ಸ್ಟ್ರೆಸ್ ಹಾರ್ಮೋನ್ ರಿಲೀಸ್ ಆಗಿಲ್ಲ ಅಂದ್ರೆ ನಮ್ ಫೋಕಸ್ ಹೆಚ್ಚಾಗಿರುತ್ತೆ. ಫೋಕಸ್ ಹೆಚ್ಚಾದಾಗ ನಮಗೆ ಪ್ರೇರಣೆ ಬರುತ್ತೆ. ಪ್ರೇರಣೆ ಬರೋದ್ರಿಂದ ನಾವು ಧೈರ್ಯ ಬರುತ್ತೆ ಕೆಲಸ ಮಾಡ್ಲಿಕ್ಕೆ. ಧೈರ್ಯ ಮಾಡಿದಾಗ ಕೆಲಸ ಮಾಡ್ತೀವಿ ಅಂದ್ರೆ ಆಕ್ಷನ್ ಮಾಡ್ತೀವಿ. ಆಕ್ಷನ್ ತಗೊಂಡಾಗ ಗುರಿ ಮುಟ್ತೀವಿ. ಇದೆಲ್ಲ ಒಂದಕ್ಕೊಂದು ಇದೆ. ಮತ್ತೆ ಫ್ರೀಡಮ್ ಸಿಗುತ್ತೆ. ಇದೆಲ್ಲ ಮಾಡಿದಾಗ ನನಗೆ ಸ್ವಾತಂತ್ರ್ಯ ಸಿಗುತ್ತೆ.
ನನ್ನ ಇಷ್ಟದ ಪ್ರಕಾರ ನನ್ನ ಮೈಂಡ್ ನನ್ನ ಮಾತು ಕೇಳುತ್ತೆ, ಅವಾಗ ನನ್ಗೆ ಸ್ವಾತಂತ್ರ್ಯ. ನಾನು ಇವಾಗ ಅಳ್ತೀನಿ ಅಂದ್ರೆ ಅಳ್ತೀನಿ, ನೀನು ನಗ್ತೀನಿ ಅಂದ್ರೆ ನಗ್ತೀನಿ, ಹೆಂಗಿರುತ್ತೆ. ಇವಾಗ ಹಂಗಿಲ್ಲ. ಒಂದ್ ಭಾವನೆ ಯಾರೋ ನೋಡಿ ನಕ್ಕರು, ಯಾರೋ ಅವಮಾನ ಮಾಡಿದ್ರು ಕೊರಕೊಂಡು, ಅದು ನನ್ನ ಕಂಟ್ರೋಲ್ ಮಾಡ್ತಾ ಇದೆ. ಈ ಒಂದ್ ದಿನ 1 hour ಇರ್ಬೋದು, ಒಂದ್ ದಿನ ಕೂಡ ನಾವು ಅದನ್ನ ಸಫರ್ ಮಾಡ್ತೀವಿ. ಬಟ್ ನಾನೇ ಡಿಸೈಡ್ ಮಾಡಿದ್ರೆ ವೆಯ್ಟ್ ಏನು ಅಳ್ಬೇಕಾ, ವೆಯ್ಟ್ ಮಾಡೋಣ ಹೇಳ್ತೀನಿ. ಇವಾಗ ಖುಷಿ ಪಡು ಅಂದ್ರೆ ಖುಷಿ ಪಡ್ಬೇಕು, ಹೆಂಗಿರುತ್ತೆ. ಸೊ ವಿ ಆರ್ ಏನೋ ಇನ್ ದ ಕಂಟ್ರೋಲ್, ವಿ ಆರ್ ಟೇಕಿಂಗ್ ದ ಕಂಟ್ರೋಲ್. ಹೌ ನಮ್ಮ ಹೌ ರಿಮೋಟ್ ಬ್ಯೂಟಿಫುಲ್ ಇಟ್ ನಮ್ಮ ಇಸ್. ಕೈಲೇ ಇರುತ್ತೆ. ಎಕ್ಸಾಕ್ಟ್ಲಿ. ಸೊ ಕ್ವಿಕ್ಲಿ ವಿಲ್ ಡೂ ಒನ್ ಎಕ್ಸರ್ಸೈಸ್. ಕ್ವಿಕ್ ಆಗಿ ಮಾಡೋಣ. ನೀವು ಜಸ್ಟ್ ಫೈಂಡ್ ಔಟ್ ಏನ್ ಮಾಡಬೇಕು, ಯಾವ ಅನ್ಕಂಫರ್ಟಬಲ್ ಆಕ್ಷನ್ ನಿಮ್ಮ ಲೈಫ್ ಅನ್ನ ಚೇಂಜ್ ಆಗಿದೆ ಅನ್ನೋದನ್ನ ನೀವು ಈಗ ಯೋಚನೆ ಮಾಡಬೇಕು. ನಿಮ್ ಖಂಡಿತ ನಿಮ್ಮ ಲೈಫಲ್ಲಿ ಒಂದು ಅನ್ಕಂಫರ್ಟಬಲ್ ಆಕ್ಷನ್ ಮಾಡಿರ್ತೀರಿ. ಯಾವ ಒಂದು ಅನ್ಕಂಫರ್ಟಬಲ್ ಆಕ್ಷನ್, ಯಾವುದೋ ಒಂದು ಒಂಥರ ಕಷ್ಟಕರವಾದಂತಹ ಪರಿಸ್ಥಿತಿ ನಿಮಗೆ ನಿಮ್ಮ ಜೀವನವನ್ನ ಬದಲಾಯಿಸುತ್ತೆ. ಯೋಚನೆ ಮಾಡ್ತೀರಾ, ಬರೀತೀರಾ, ಯಾವ್ದಾದ್ರು ಇರುತ್ತೆ. ಓಕೆ, ಎನಿಬಡಿ ವಾಂಟ್ಸ್ ಟು ಶೇರ್, ದೇ ಕ್ಯಾನ್ ಶೇರ್. ನನಗೊಂದು ಅನ್ಕಂಫರ್ಟಬಲ್ ಆಗಿರೋ ಒಂದು ಕ್ರಮ ನಾನು ತಗೊಂಡೆ, ಅದು ನನ್ನ ಜೀವನವನ್ನೇ ಬದಲಾಯಿಸ್ಬಿಡ್ತು. ಆ ಥರ ಯಾರಾದ್ರು ಹೇಳಕ್ ಇಷ್ಟಪಡ್ತೀರಾ? ಜೀವನ ಅಂದ್ರೆ ಏನು ತುಂಬಾ ಸಕ್ಸಸ್ ಅದಂತಲ್ಲ, ಏನೋ ಒಂದ್ ಜೀವನ ಬದಲಾಯ್ತು ನಂದು. ಯಾ, ಎನಿಬಡಿ ವಾಂಟ್ಸ್ ಟು ಶೇರ್? ಎಸ್ ಸರ್. ಎಸ್ ಮೇಡಮ್, ಹೇಳಿ. ಸುಮಾರು ವರ್ಷದಿಂದ ಒಬ್ಳೆ ಹೊರಗಡೆ ಹೋಗ್ತಾ ಇರಲಿಲ್ಲ ನಾನು. ಹ್ಮ್ ಅಂದ್ರೆ ಈಗ ಸ್ವಲ್ಪ ಧೈರ್ಯವಾಗಿ ಹೋಗ್ತಾ ಇದ್ದೀನಿ ಸರ್. ಅದು ಬ್ರೇಕ್ ಥ್ರೂ ಮಾಡಿದ್ದೀನಿ. ವಂಡರ್ಫುಲ್ ವಂಡರ್ಫುಲ್. ಹೇಗೆ ನಿಮ್ಮ ಜೀವನ ಬದಲಾಯ್ತು ಅದರಿಂದ? ಸರ್ ಕಾನ್ಫಿಡೆನ್ಸ್ ಜಾಸ್ತಿ ಆಯಿತು, ನಾನು ಮಾಡ್ತೀನಿ ಅಂತ ಆಯಿತು. ಆಮೇಲೆ ನಾನು ನಿರ್ಧಾರ ತಗೊಂಡ್ರೆ ಏನು ಬೇಕಾದರೂ ಮಾಡ್ಬೋದು ಅನ್ನೋದು ನನ್ನ ಮನಸ್ಸಿಗೆ ಅನಿಸ್ತು. ನಾನು ನಿರ್ಧಾರ ಮಾಡಬೇಕದು, ನನ್ನ ನಾನು ಅದನ್ನು ಬ್ರೇಕ್ ಥ್ರೂ ಮಾಡಬೇಕು, ಬೇರೆಯವ್ರು ಹೇಳೋದಲ್ಲ ಅನ್ನೋದು ಮನದಾಟ. ವಂಡರ್ಫುಲ್, ಎಕ್ಸಲೆಂಟ್. ಎನಿಬಡಿ, ಥ್ಯಾಂಕ್ ಯು. ಎನಿಬಡಿ ತುಂಬಾ ಅನ್ಕಂಫರ್ಟಬಲ್ ಆಗಿರೋದು ಮಾಡಿದೆ ಅಂದ್ರೆ ಏನಿರ್ಬೋದು ನಿಮ್ಮ ಜೀವನದಲ್ಲಿ? ಎನಿಬಡಿ, ಎಲ್ಲರಿಗೂ ಇರುತ್ತೆ. ಪ್ರತಿ ನಾವು ನೋಡ್ಕೊಂಡಿರಲ್ಲ ಅಷ್ಟೇ ಅಲ್ವಾ? ಪ್ರತಿಯೊಬ್ಬರಿಗೆ ಇರುತ್ತೆ ಕಂಫರ್ಟ್ ಝೋನ್ ಇಂದ. ಯಾ, ಜಸ್ಟ್ ಥಾಟ್ ಓವರ್ ಇಟ್, ಅಟ್ಸ್ ಓಕೆ. ಇನ್ನೊಂದು ತಿಳ್ಕೊಳ್ಳೋಣ, ಯಾವುದೋ ಒಂದು ಚಾಲೆಂಜಿಂಗ್ ಸಿಚುವೇಶನ್ ನನ್ನ ಜೀವನದಲ್ಲಿ, ಸವಾಲಿನ ಸಿಚುವೇಶನ್ ನನ್ನ ಸ್ಟ್ರಾಂಗ್ ಮಾಡಿದೆ ಅಂತ ಅನ್ಸಿದ್ಯಾ? ಸವಾಲಿನ ಪರಿಸ್ಥಿತಿ ನನಗೆ ಬಂದಿರೋ ನಾನು ಸ್ಟ್ರಾಂಗ್ ಮಾಡ್ತು ನನ್ನನ್ನು. ಆ ಥರ ಘಟನೆ ಇದೆಯಾ ನಿಮ್ಮ ಜೀವನದಲ್ಲಿ? ಆ ಸವಾಲಿನ ಪರಿಸ್ಥಿತಿ ಬಂದಿದ್ದಕ್ಕೆ ನಾನು ಸ್ಟ್ರಾಂಗ್ ಆಗಿದ್ದೀನಿ, ಇಲ್ಲ ಅಂದ್ರೆ ನಾನು ಆಗ್ತಾ ಇರಲಿಲ್ಲ. ನನ್ನಲ್ಲಿರೋ ಸಾಮರ್ಥ್ಯ ನನಗೆ ಗೊತ್ತಾಯ್ತು. ಆ ಕಷ್ಟ ಬಂದಿದ್ದಕ್ಕೆ ನನಗೆ ಗೊತ್ತಾಯ್ತು ನನ್ನಲ್ಲಿರೋ ಒಂದು ಸಾಮರ್ಥ್ಯ. ಆ ಥರ ಆಗಿರ್ತೀಯಾ? ಎಸ್, ಖಂಡಿತ ಆಗಿರುತ್ತೆ. ಯಾ, ಎಲ್ಲಾರ್ಗು ಹೇಳ್ಬಿಡ್ತೀನಿ, ನಾನೇ ಹೇಳ್ಬಿಡ್ತೀನಿ. ನನ್ನ ಪ್ರಕಾರ ನಿಮ್ಗೆ ಸವಾಲಿನ ಪರಿಸ್ಥಿತಿ ಬಂದಿದ್ದಕ್ಕೆ ನೀವು ಅಪರಿಮಿತ ವರ್ಲ್ಡ್ಗೆ ಬಂದು ಸೇರಿರೋದು. ಎಸ್ ಆರ್ ನೋ? ಎಸ್ ಆರ್ ನೋ? ಎಸ್ ಸರ್. ಎಕ್ಸಾಕ್ಟ್ಲಿ. ಮತ್ತೆ ಅಲ್ಲಿ ಅನ್ಕಂಫರ್ಟಬಲ್ ಝೋನ್ಗೆ ಧುಮುಕಿರೋದು, ಬೆಳಿಗ್ಗೆ ಎದ್ದು 5 ಗಂಟೆಗೆ ಪ್ರತಿದಿನ ಮಾಡ್ತಾ ಇರೋಂಥದ್ದು. ಎಸ್ ಆರ್ ನೋ? ಅನ್ಕಂಫರ್ಟಬಲ್ ಝೋನ್ ನೀವು ಮಾಡ್ತಾ ಇದೀರ ಆಲ್ರೆಡಿ. ದಟ್ಸ್ ವೈ ಯು ಆರ್ ಒನ್ ಅಮಾಂಗ್ ದಿ ಸಕ್ಸಸ್ ಪೀಪಲ್. ಕೇವಲ 1% ಜನ ಮಾತ್ರ ಅದನ್ನ ಮಾಡೋದು ಪ್ರಪಂಚದಲ್ಲಿ, ನೀವು ಅದಕ್ಕೆ ಸೇರಿದ್ದೀರಿ. ನೋಡಿದ್ರ? ಸೊ ನಮ್ಮ ಮೈಂಡ್ ನಾವು ಅದೇ ರೀತಿ ಕೇಳ್ಕೊಳ್ಳಿ. ಈ ಒಂದು ಸಂದರ್ಭದಲ್ಲಿ ಯಾವುದೋ ಒಂದು ಅಪಾರ್ಚುನಿಟಿನ ನಾನು ಮಿಸ್ ಮಾಡ್ತಾ ಇದ್ದೀನಿ, ನಾನು ಅನ್ಕಂಫರ್ಟಬಲ್ ಝೋನ್ಗೆ ಹೋಗತ್ತೆ ಹಿಂಜರಿತಾ ಅಂತ ಏನಾದ್ರು ಇದೆಯಾ? ಜಸ್ಟ್ ಯೋಚನೆ ಮಾಡಿ 2 ನಿಮಿಷ. ಅದು ಒಂದು ಇರುತ್ತೆ, ಇವತ್ತು ಅದನ್ನ ಯೋಚನೆ ಮಾಡಿ.
ನಂಗೆ ಅನ್ಕಂಫರ್ಟಬಲ್ ಅಂತ ನಾನು ಮಾಡ್ತಾ ಇಲ್ಲ, ಮನ್ಸಿಗೆ ಕಷ್ಟ ಆಗ್ತಿದೆ ಅಂತ ಮಾಡ್ತಾ ಇಲ್ಲ. ನಿನ್ನೆ ಅದ್ ಮಾಡಿದಕ್ಕೆ ನಾನು ಎಷ್ಟು ಮಿಸ್ ಮಾಡ್ಕೊಂಡೆ, ಇವತ್ತಿಗೂ ನನ್ಗೆ ಅದಿದೆ. ಅದು ನಾನು ಇವತ್ತೇನೋ ಚೇಂಜ್ ಮಾಡ್ತಾರೆ ನನ್ನ ಜೀವನ ಬದಲಾಗತ್ತೆ ಅನ್ನೋದು ಇರುತ್ತೆ. ಜಸ್ಟ್ ಥಿಂಕ್ ಮಾಡಿ, ಯಾವುದೋ ಒಂದು ಅನ್ಕಂಫರ್ಟಬಲ್, ಯಾರೋ ಒಬ್ರ ಹತ್ರ ಸಹಾಯ ಕೇಳೋದು, ಯಾರೋ ಒಬ್ರ ಹತ್ರ ಹೋಗ್ಬಿಟ್ಟು ಅವ್ರಿಗೆ ನೀವು ಚೆನ್ನಾಗಿ, ಕೆಲವು ನಮಗೆ ಬೇರೆಯವ್ರಿಗೆ ಚೆನ್ನಾಗಿ ಮಾಡ್ತಾ ಇದ್ರಂತ ಥ್ಯಾಂಕ್ಸ್ ಹೇಳೋಕ್ಕೂ ಕಷ್ಟ, ಅನ್ಕಂಫರ್ಟಬಲ್. ಏನ್ ಅನ್ಕೋತಾರೋ, ನೀವು ಚೆನ್ನಾಗಿದ್ದೀರಾ ನೋಡಕ್ಕೆ ಅನ್ನೋದು ಹೇಳಕ್ ಕಷ್ಟ, ನೀವು ಚೆನ್ನಾಗಿ ಮಾತಾಡ್ತೀರಾ ಅನ್ನೋದಕ್ಕೂ ಕಷ್ಟ. ಅದು ಅನ್ಕಂಫರ್ಟಬಲ್ ಫೀಲಿಂಗ್ ನಮಗೆ ಅಲ್ವಾ. ಸಣ್ಣ ಪುಟ್ಟ ವಿಚಾರಗಳು ಕೂಡ ನಾವು ಮಾಡಿದ್ವಿ. ಅಥವಾ ನಮ್ಮ ಬಗ್ಗೆ ನಾವು ಹೇಳ್ಕೊಳಕ್ ಕಷ್ಟ. ನಾನು ಇಷ್ಟು ಒಳ್ಳೆ ಕೆಲಸ ಮಾಡ್ತೀನಿ ಅಂತ ಹೇಳಕ್ ನಾಚಿಕೆ ನನಗೆ, ಆಫೀಸಲ್ಲಾಗ್ಲಿ ಹೊರಗಡೆ ಆಗ್ಲಿ. ಬೇರೆಯವ್ರದ್ದು ಹೇಳ್ತೀನಿ, ಅವ್ರು ಮಾಡಿದ್ದಾರೆ ಇವ್ರು ಮಾಡಿದ್ದಾರೆ ನನ್ನ ಟೀಮ್ ಮೆಂಬರ್ಸ್ ಮಾಡಿದ್ದಾರೆ, ನಂದು ಹೇಳ್ಕೊಳ್ವಾಗ ಏನೋ ಒಂಥರ ಸಂಕೋಚ ಆಗಿದ್ಯಾ. ನಮ್ಮ ಬಗ್ಗೆ ನಾವು ಹೇಳ್ಕೊಳಲ್ಲ. ದಟ್ ಈಸ್ ಅನ್ಕಂಫರ್ಟಬಲ್. ಎಸ್, ಶೋ ಕೇಸ್ ಮಾಡಬೇಕು ನಾವು. ಅದಕ್ಕೆ ವರ್ಕಿಂಗ್ ಪ್ರೊಫೆಷನಲ್ಸ್ಗೆ ಆ ಸೀರೀಸ್ ಮಾಡ್ತಾರಲ್ಲ, ಪ್ರತಿದಿನ ವಿಡಿಯೋ ರೀಲ್ಸ್ ಆಗೋದೇ ವರ್ಕಿಂಗ್ ಪ್ರೊಫೆಷನಲ್ಸ್ಗೆ. ನಾನು ಇನ್ಸ್ಟಾಗ್ರಾಮ್ ಅಲ್ಲಿ ಯಾರು ಇದ್ರೆ ದಿನ ನೋಡ್ತೀರಿ ಅದನ್ನ. ಪ್ರತಿದಿನ ವರ್ಕ್ ಟಿಪ್ಸ್ ಕೊಡ್ತೀವಿ, ಯಾವ ರೀತಿ ಈಚೆ ಬರೋದು ಅದರಿಂದ ಅಂತ ಹೇಳಿ ಕೇವಲ. ಸೊ ಅನ್ಕಂಫರ್ಟಬಲ್, ಅದು ನಾವು ಕೆಲಸ ಮಾಡೋದು ಮುಖ್ಯ ಇಲ್ಲ, ತೋರಿಸ್ಕೊಳ್ಳೋದು ಮುಖ್ಯ. ತೋರಿಸ್ಕೊಳ್ಳೋದು ಮುಖ್ಯ. ಹೌದಾ, ಹೋಗ್ತೀರಾ ಇಲ್ವಾ? ನೀವು ತೋರಿಸ್ಕೊಂಡ್ರೆ ತಾನೇ ಅವ್ರು ಗುರ್ತಿಸೋದು. ಹೌದು ಸರ್. ಗುರ್ತಿಸಿದ್ರೆ ತಾನೇ ನಮಗೆ ನಮ್ಮ ಸಾಮರ್ಥ್ಯದ ಬಗ್ಗೆ ನಮ್ಗೆ ಗೊತ್ತಾಗೋದು. ಬೇರೆಯವರು ಗುರ್ತಿಸಿದಾಗ ನಾವು ತೋರಿಸ್ಕೊಳ್ಳೋಕೆ ಸಂಕೋಚ ಪಟ್ರೆ ಅದು ಅನ್ಕಂಫರ್ಟಬಲ್ ಝೋನು, ನಾವು ಹೋಗ್ತಾ ಇಲ್ಲ. ಏನಕ್ಕೆ ನಾನು ಜಂಬ ಕೊಚ್ಕೊಳಂಗಾಗತ್ತೆ, ನಾನು ಹಂಗೆ ಮಾಡಲ್ಲಪ್ಪ. ಅಲ್ಲ, ಅದು ಹಂಗಲ್ಲ, ಅದು ಹಂಗಲ್ಲ. ನನ್ನ ಬಗ್ಗೆ ನಾನು ಅಭಿಮಾನ. ಏನು ಏನು ಅಭಿಮಾನ. ನಮ್ ಬಗ್ಗೆ ನಮ್ಗೆ ಅಭಿಮಾನ. ಅಭಿಮಾನ ಇದೆ ಅಂತ ತೋರಿಸ್ಕೊಳ್ಳುವಂಥದ್ದು, ಹೌದು. ಹಿಂಜರಿಕೆ ಅಲ್ಲ, ನೆಗೆಟಿವ್ ಅಲ್ಲ ಅದು. ಸೊ ಹಾಗಾಗಿ ಸ್ನೇಹಿತರೆ, ದಯವಿಟ್ಟು ಇವತ್ತು ಯೋಚನೆ ಮಾಡಿ, ಯಾವ ಒಂದು ಅಂಶ, ಯಾವ ಒಂದು ಅವಕಾಶ ಇವತ್ತಿಗೂ ನಾನು ಅವಾಯ್ಡ್ ಮಾಡ್ತಾ ಇದ್ದೀನಿ ಅದು ಹತ್ರ ಹೋಗೋದಕ್ಕೆ, ಅಂದ್ರೆ ಅದು ಏನಿರ್ಬಹುದು ಅಲ್ವಾ. ಯಾಕಂದ್ರೆ ನಮ್ಮ ಕನಸುಗಳು ಯಾವತ್ತು ನಮ್ಮ ಕಂಫರ್ಟ್ ಝೋನ್ ಇಂದ ಆಚೆಗೇನೆ ಇರೋವಂಥದ್ದು, ಕಾಯ್ತಾ ಇದೆ ನಮಗೋಸ್ಕರ. ಬೇಕಾದ ಜೀವನ ಕಟ್ಕೊಳ್ಳೋದಕ್ಕೆ ಕಂಫರ್ಟ್ ಝೋನ್ ಅಲ್ಲಿ ಆಗಲ್ಲ. ಪ್ರಪಂಚದಲ್ಲಿ ಯಾರು ಕಂಫರ್ಟ್ ಝೋನ್ ಅಲ್ಲಿ ಸಾಧನೆ ಮಾಡಿಲ್ಲ, ಕ್ಷಮಿಸಿ ಸ್ನೇಹಿತರೆ. ನಾವು ಹೇಳ್ಬೋದು, ಜೆಫ್ ಬೇಜೋಸ್ ಹೇಳ್ಬೋದು, ಎಲಾನ್ ಮಸ್ಕ್ ಹೇಳ್ಬೋದು, ಸ್ಟೀವ್ ಜಾಬ್ಸ್ ಹೇಳ್ಬೋದು, ಬಿಲ್ ಗೇಟ್ಸ್ ಇರ್ಬೋದು, ಅವ್ರ ಕಷ್ಟಗಳು, ಟಾಟಾ ಇರ್ಬೋದು, ನಮಗ್ ಕಾಣಲ್ಲ. ಎಷ್ಟು ಎಷ್ಟು ಕಷ್ಟಪಟ್ಟಿದ್ದಾರೆ ಅಂತ ಅವ್ರಿಗೆ ಗೊತ್ತು. ಏನೋ 23 ಗಂಟೆಗಳ ಕಾಲ ಕೆಲಸ, 22 ಗಂಟೆಗಳ ಕೆಲಸ, ಸೋಲುಗಳು, ಅವಮಾನಗಳು, ಬ್ಯಾಂಕ್ ರಫ್ಟ್ಗಳು ಎಲ್ಲ ಆಗಿದೆ. ಅವ್ರು ನಾವು ಮಾತ್ರ ಅಲ್ಲ, ಎಲ್ಲ ಕಂಫರ್ಟ್ ಝೋನ್ ಈಚೆ ಬಂದಾಗ ಮಾತ್ರ ನಾವೇನಾದ್ರು ಸಾಧನೆ ಮಾಡಕ್ಕಾಗೋದು. ಹೇಗೆ? ಪ್ರತಿದಿನ ಆಕ್ಷನ್ ತಗೊಂಡ್ಕೊಂಡಾಗ. ಪ್ರತಿದಿನ ನಾನು ಜಿಮ್ಗೆ ಹೋಗ್ತಾ ಇದ್ರೆ ಕಷ್ಟ ಆದ್ರೂ 3 ತಿಂಗಳಲ್ಲಿ ನನಗೆ 6 ಪ್ಯಾಕ್, 3 ತಿಂಗಳಲ್ಲಿ 6 ತಿಂಗಳು ಅವಾಗ್ಲೇ ಬರೋದು. ಜನ ಅವಾಗ ಗುರುತಿಸ್ತಾರೆ, ಅಲ್ಲಿ ಗಂಟ ಗುರುತಿಸಲ್ಲ. ಯಾಕಂದ್ರೆ ಬಿದಿರು ಒಳಗೆ ನಡೀತಾ ಇದೆ, ಪ್ರಕಟಗೊಳ್ಳಲ್ಲ. ಲಾಸ್ಟ್ 15 ದಿನದಲ್ಲಿ ಬಾಡಿ ಫುಲ್ ಶೇಪ್ ಕಾಣಕ್ ಶುರು ಆಗ್ಬಿಡುತ್ತೆ, ಅಲ್ಲಿ ಗಂಟ ಕಾಣಲ್ಲ. ಬಾಡಿ ಬಿಲ್ಡಿಂಗ್ ಯಾರು ಮಾಡಿದಿರಿ? ಜಿಮ್ಗೋಗಿ ಯಂಗ್ಸ್ಟರ್ಸ್ ಯಾರು ಮಾಡಿದೀರಾ? ಎಕ್ಸೈಟ್ಮೆಂಟ್, ದಟ್ಸ್ ಹೌ ಇಟ್ ಇಸ್. ಹೋಗ್ತೀರಾ ಇಲ್ವೋ? ಬಟ್ ಕಷ್ಟ ಅಲ್ಲಿ ಹೋಗ್ಬಿಟ್ಟು ಮಾಡಲಿಕ್ಕೆ. ಈಸಿ ಅಂತೂ ಬರೋದಿಲ್ಲ, ಬಾಡಿ ಈಸಿ ಅಂತೂ ಬರೋದಿಲ್ಲ. ತುಂಬಾ ಕಷ್ಟ. ವೆಯ್ಟ್ ಎತ್ತಬೇಕು, ಸ್ಟ್ರೆಂತ್ ಎಕ್ಸರ್ಸೈಸ್ ಎಲ್ಲ ಮಾಡ್ಬೇಕು, ಬೆವ್ರು ಕಿತ್ಕೊಂಡ್ಬರುತ್ತೆ, ಸುಸ್ತಾಗ್ತಾ ಇರುತ್ತೆ, ಅದೇ ಹೊಡ್ಕತ್ತಾ ಇರುತ್ತೆ, ಏನೇ ಸತ್ತೇ ಹೋಗ್ಬಿಟ್ಟೆ ಅನ್ಸುತ್ತೆ. ನಿಂತ್ಕೊಂಡ್ಬಿಡ್ತಾ ಬಟ್ ಮಾಡ್ಬೇಕು. ಹಾಗಾಗಿ ಯಾವಾಗ್ಲೂ ಅಷ್ಟೇ, ನಾವು ಯಾಕಿದು ಫೇಲ್ ಆಗ್ಬಿಟ್ರೆ, ನಾನು ಮಾಡಿದ್ರೆ ಹೆಂಗೆ, ಸೋತೋಗ್ಬಿಟ್ರೆ ಜನ ಹಂಗ. ಆ ಒಂದು ಧೈರ್ಯದಿಂದ ಮುನ್ನುಗ್ಬೇಕು, ಕೆಲಸವನ್ನ ಮಾಡಬೇಕು. ಓಕೆ ಸ್ನೇಹಿತರೆ, ಸೊ ಹೆಂಗ್ ಈಚೆ ಬರೋದು ಇದರಿಂದ? ಕಂಫರ್ಟ್ ಝೋನ್ ಇದೆ, ಅಂದ್ರೆ ನಾನು ಹೆಂಗ್ ಈಚೆ ಬರಲ್ಲ, ನನಗೆಲ್ಲ ಗೊತ್ತು, ಬಟ್ ಅದರಿಂದ ಈಚೆ ಬರಕ್ ಆಗ್ತಾ ಇಲ್ಲ. ಯಾರ್ಯಾರು ಇದೆ ಯಾವ ತರ? ನನ್ಗೆಲ್ಲ ಗೊತ್ತು, ಬಟ್ ಈಚೆ ಬರ್ಲಿಕ್ಕೆ ಕಷ್ಟ ಆಗ್ತಿದೆ, ಈಚೆ ಬರ್ಲಿಕ್ಕೆ ಕಷ್ಟ ಆಗ್ತಿದೆ ಅಲ್ವಾ. ಸೊ ವಾಟ್ ಯು ಕ್ಯಾನ್ ಡೂ ಸ್ನೇಹಿತರೆ, ವಾಟ್ ಯು ಕ್ಯಾನ್ ಡೂ? ಫಸ್ಟ್ ಒಂದು ಪ್ರಶ್ನೆ ನಾವು ಹಾಕೋಬೇಕು ಪೇಜ್ ನಲ್ಲಿ, ಒಂದು ಒಂದು ಒಂದು
ಬರೀರಿ ಒಂದು ಕಾಲಮ್ ಹಾಕೊಳ್ಳಿ ಒಂದು ಸೆಂಟಲ್ಲಿ. ಎರಡು ಕಾಲಮ್. ಒಂದು ಕಡೆ ನಾನು ಕಂಫರ್ಟ್ ಝೋನಲ್ಲಿ ಇದ್ದರೆ, ನಾನು ಧೈರ್ಯದ ಅಥವಾ ಒಂದು ಕ್ರಮ ಅಥವಾ ಅನ್ಕಂಫರ್ಟ್ ಝೋನ್ ಅಲ್ಲಿ ಇದ್ದಾರೆ. ನಾನು ಕಂಫರ್ಟ್ ಝೋನ್ ಇದ್ದರೆ, ನಾನು ಅನ್ಕಂಫರ್ಟ್ ಝೋನ್ ಇದ್ದೇನೆ ಅಂತ ಬರೀರಿ. ಈಗ ಯಾವುದೋ ಒಂದು ಕಂಫರ್ಟ್ ಝೋನ್ ಇದ್ದರೆ ಎಡಗಡೆ, ಅನ್ಕಂಫರ್ಟ್ ಝೋನ್ ಬಂದರೆ ಬಲಗಡೆ, ಅಥವಾ ಅನುಕೂಲಕರ ಝೋನ್ ಏನಂತಾರೆ ಕನ್ನಡದಲ್ಲಿ? ಕನ್ನಡದಲ್ಲಿ ಏನಂತಾರೆ ಝೋನ್? ವಲಯ. ಅನುಕೂಲಕರ ವಲಯ. ಎಸ್, ಥ್ಯಾಂಕ್ ಯು. ಸುರಕ್ಷಾ ವಲಯ. ಸುರಕ್ಷಿತ ವಲಯ. ಸುರಕ್ಷಿತ. ಕಂಫರ್ಟ್, ಅನುಕೂಲ. ಓಕೆ, ಸುರಕ್ಷಿತ. ಅದು ಅಸುರಕ್ಷಿತ. ಅಸುರಕ್ಷಿತ ಅನ್ನೋಕ್ಕಿಂತ ಅನ್ಕಂಫರ್ಟಬಲ್ ಅಂದ್ರೆ ಬೇರೆ ಅರ್ಥ ಬರುತ್ತೆ ಅನ್ಸುತ್ತೆ. ಸೇಫ್ ಝೋನ್ ಬೇರೆ, ಸುರಕ್ಷಿತ ಅಂದ್ರೆ ಸೇಫ್ ಝೋನ್ ಅಲ್ವಾ? ನಾವು ಮಾತಾಡ್ತಾ ಇರೋದು ಅನುಕೂಲಕರ. ಕಂಫರ್ಟ್ ಸುಖಕರ, ವಾಟ್ ಎವರ್. ಅನುಕೂಲಕರ, ಅನಾನುಕೂಲಕರ. ಯಾ ಈಗ ಬರೀರಿ ಈ ಕಡೆ. ನಾನು ಇಲ್ಲೇ ಇದ್ರೆ, ಕಂಫರ್ಟ್ ಝೋನ್ ಅಲ್ಲೇ ಇದ್ರೆ ಏನನ್ನ ಕಳ್ಕೊಂತೀನಿ. ಈ ಕಡೆ ಕಂಫರ್ಟ್ ಝೋನ್ ಇಂದ ಈಚೆ ಬಂದ್ರೆ ನಾನು ಏನನ್ನ ಗಳಿಸ್ತೀನಿ. ಪ್ಲೀಸ್ ಟೇಕ್ 2 minutes ಅಂಡ್ ಕೀಪ್ ರೈಟಿಂಗ್. ಎಷ್ಟಾಗುತ್ತೋ ಅಷ್ಟು ಬರೀರಿ. ನಿಮ್ಗೇನೇನು ಅನ್ಸುತ್ತೋ ತಲೆಯಲ್ಲಿ. 3 minutes ಈ ಕಡೆ ಹೇಳಿ. ಲೆಫ್ಟ್ ಸೈಡ್ ಅಲ್ಲಿ ಕಂಫರ್ಟ್ ಝೋನ್ ಅಲ್ಲಿ ಇದ್ರೆ ಏನೇನು ಕಳ್ಕೋತೀನಿ ನಾನು ಮುಂದೆ ಜೀವನದಲ್ಲಿ. ಬಲಗಡೆ ಅನ್ಕಂಫರ್ಟಬಲ್ ಝೋನ್ ಅಲ್ಲಿ ಇದ್ರೆ ಏನೇನು ಗಳಿಸ್ತೀನಿ ಮುಂದೆ ಜೀವನದಲ್ಲಿ. ಬರ್ಕೊಳ್ಳಿ, ಎಷ್ಟಾಗುತ್ತೋ ಅಷ್ಟು ಲಿಸ್ಟ್ ಇಟ್ ಔಟ್. ಸರ್ ಒಂದ್ ಸೆಕೆಂಡ್ ಮತ್ತೆ ರಿಪೀಟ್ ಮಾಡಿ. ಒಂದು ಪೇಜಲ್ಲಿ ಒಂದು ಲೈನ್ ಎಳೆದ್ಬಿಟ್ಟು ಲೆಫ್ಟ್ ಸೈಡು ಎರಡು ಕಾಲಮ್ ಹಾಕಿದೀನಿ ಸರ್, ಕಂಫರ್ಟ್ ಅನ್ಕಂಫರ್ಟ್. ಕಂಫರ್ಟ್ ಝೋನ್ ಅಲ್ಲಿ ಇದ್ರೆ ನಾನು ಏನನ್ನ ಕಳ್ಕೋತೀನಿ ನನ್ನ ಜೀವನದಲ್ಲಿ, ಅದೇ ಝೋನ್ ಅಲ್ಲಿ ಇದ್ದರೆ ಏನೇನ ನಷ್ಟ ಆಗುತ್ತೆ ನನಗೆ ಅನ್ನೋದು ಬರೀಬೇಕು. ಏನೇನು ಕಳ್ಕೋತೀನಿ ಅದಲ್ಲೇ ಇದ್ರೆ. ಈ ಕಡೆ ಅನ್ಕಂಫರ್ಟ್ ಝೋನ್ ಬಂದ್ರೆ ಏನೇನು ಗಳಿಸ್ತೀನಿ. ಯಾಕಂದ್ರೆ ಗಳಿಸೋದೆ ಅನ್ಕಂಫರ್ಟ್ ಝೋನ್ ಅಲ್ಲೇ ನಾವು ಗಳಿಸೋದು, ಕಂಫರ್ಟ್ ಝೋನ್ ಅಲ್ಲಿ ಗಳಿಸಕ್ಕಾಗಲ್ಲ. ನಿಮ್ಗೆ ಏನ್ ತೋಚುತ್ತೆ ಅದು ಬರೀರಿ. ಪಾಯಿಂಟ್ಸ್ ಎಷ್ಟು ಅನ್ಸುತ್ತೋ. ಟೇಕ್ 3 minutes ಆಫ್ ಟೈಮ್. ಕಾಯಿರಚೆ
ಆಗಿದ್ರೆ ತಿಳಿಸಿ. ಸೊ ಒಂದ್ ಸೈಡ್ ಅಲ್ಲಿ ಕಂಫರ್ಟ್ ಝೋನ್ ಅಲ್ಲಿ ಇದ್ರೆ ಏನೋ ಕಳ್ಕೊತಾ ಹೋಗ್ತೀವಿ, ಇಷ್ಟು ನಷ್ಟ ಇದೆ. ನಾನು ಅನ್ಕಂಫರ್ಟ್ ಝೋನ್ಗೆ ಹೋದ್ರೆ ಏನು ಗಳಿಸ್ತೀವಿ? ಆಯ್ತಾ? ಟೇಕ್ ಯುವರ್ ಟೈಮ್, ಅನದರ್ 1 minute ಯು ಕ್ಯಾನ್ ಟೇಕ್. ನಿಮ್ಗೆ ಏನೇನು ಅನ್ಸುತ್ತೆ ಎಲ್ಲ ಬರೀ, ಪಾಯಿಂಟ್ ವೈಸ್ ಪಾಯಿಂಟ್ ವೈಸ್ ಪಾಯಿಂಟ್ ವೈಸ್. ಎಸ್, ಬಿಕಾಸ್ ನಾವು ಸಕ್ಸಸ್ನ ಗಳಿಸಕ್ಕೆ ಹೋಗ್ತಾ ಇರೋಂಥ ನಾವು ಈಗ ನಾವು ಪ್ರತಿಯೊಂದು ವಿಚಾರದಲ್ಲೂ ಪ್ರತಿಯೊಂದು ಆಕ್ಷನ್ ಅನ್ನು ಅನ್ಕಂಫರ್ಟಬಲ್ ಆಗಿರೋದನ್ನ ಮಾಡಬೇಕಾಗುತ್ತೆ. ಎಸ್, ಆಗ ನಮಗೆ ಯಶಸ್ಸು ಶತಸಿದ್ಧ. ಯಾರು ತಪ್ಸಕ್ಕಾಗಲ್ಲ. ಎಲ್ಲ ಯಶಸ್ವಿ ವ್ಯಕ್ತಿಗಳು ಏನ್ ಮಾಡ್ತಾ ಇದಾರೆ ಅದನ್ನ ನಾವು ಮಾಡ್ತಾ ಇದೀವಿ, ಜಸ್ಟ್ ಕಾಪಿ ಪೇಸ್ಟ್. ಹಾಗೆ ಅವರಿಗೆ ಸಿಕ್ಕಿದ ಯಶಸ್ಸು ನಮಗೂ ಸಿಗುತ್ತೆ. ನಮ್ಮಲ್ಲಿ ನಮ್ಮೊಟ್ಟಿಗೆ ಇದ್ದಾರೆ. ಹೇಳಿ, ಯಾರು? ಆಯ್ತಾ? ಹೇಳ್ಬೋದು ಸರ್. ಹಾ ನಿಮ್ಗೆ ಆಯ್ತಾ? ನಾನು ನೀವೇನ್ ಬರ್ದ್ರಿ ಅಂತ ಕೇಳಲ್ಲ, ಇಷ್ಟೇ ಕೇಳ್ತೀನಿ. ನೀವು 2 ಕಡೆ ಬರ್ದ್ರಿ, ಒಬ್ಬೊಬ್ರು ಹಂಚ್ಕೋಬಹುದು. ಕಂಫರ್ಟ್ ಝೋನ್ ಅಲ್ಲಿ ಪಾಯಿಂಟ್ ವೈಸ್ ಬರ್ದಿದ್ದೀರಿ, ಅನ್ಕಂಫರ್ಟ್ ಝೋನ್ ಅದು ಲಾಭಗಳನ್ನ ಬರ್ದಿದ್ದೀರಿ, ಕಂಫರ್ಟ್ ಝೋನ್ ನಷ್ಟಗಳನ್ನ ಬರ್ದಿದ್ದೀರಿ. ಯಾವ ಕಡೆ ಹೆಚ್ಚು ಪಾಯಿಂಟ್ಸ್ ಇದೆ? ಕಂಫರ್ಟ್ ಝೋನ್ ಕಡೆ ಇದೆಯಾ, ಅನ್ಕಂಫರ್ಟಬಲ್ ಝೋನ್ ಕಡೆ ಇದೆಯಾ ಹೆಚ್ಚು ಪಾಯಿಂಟ್ಸ್? ಅನ್ಕಂಫರ್ಟೇಬಲ್. ಅನ್ಕಂಫರ್ಟಬಲ್. ವಂಡರ್ಫುಲ್ ವಂಡರ್ಫುಲ್, ಎಕ್ಸಲೆಂಟ್. ಬೇರೆ ಚೇತನ್, ನೀವು ಯಾವ ಕಡೆ ಜಾಸ್ತಿ ಪಾಯಿಂಟ್ಸ್? ವೆರಿ ಗುಡ್, ಅನ್ಕಂಫರ್ಟ್ ಝೋನ್. ವೆರಿ ಗುಡ್. ಅನಿತಾ ರಾಜು ಮೇಡಮ್? ಅನ್ಕಂಫರ್ಟಬಲ್ ಸರ್. ವಂಡರ್ಫುಲ್, ಎಕ್ಸಲೆಂಟ್ ಎಕ್ಸಲೆಂಟ್, ಥ್ಯಾಂಕ್ ಯು. ಇನ್ಯಾರು? ಆಕಾಶ್? ಯಾವ ಕಡೆ ಹೆಚ್ಚಿನ ಪಾಯಿಂಟ್ಸ್ ಇದೆ, ಅನ್ಕಂಫರ್ಟ್ ಝೋನಾ ಕಂಫರ್ಟ್ ಝೋನಾ? ನಂದು ಅನ್ಕಂಫರ್ಟ್. ರಕ್ಷಿತ್ ಅನ್ಕಂಫರ್ಟ್ ಝೋನ್. ವಂಡರ್ಫುಲ್, ಎಕ್ಸಲೆಂಟ್. ನಾಯಕ್ ಸರ್? ಅನ್ಕಂಫರ್ಟಬಲ್ ಇದು ಹೌದು ಸರ್. ವಂಡರ್ಫುಲ್, ಥ್ಯಾಂಕ್ ಯು ಥ್ಯಾಂಕ್ ಯು. ರಕ್ಷಿತ್, ಆಕಾಶ್ ಸಾರಿ. ಅನ್ಕಂಫರ್ಟ್. ಅನ್ಕಂಫರ್ಟ್ ಝೋನ್. ಸಿ, ಎಲ್ಲರಿಗೂ ಅನ್ಕಂಫರ್ಟಬಲ್ ಝೋನ್ ಇದೆ. ವಾಟ್ ಡಸ್ ಇಟ್ ಮೀನ್? ಲಾಭ ನಮಗೆ ಹೆಚ್ಚಿರೋದೆಲ್ಲಿ? ನಮ್ಮ ಜೀವನದಲ್ಲಿ ಲಾಭ ಬರೋದು ಈ ಕಡೆನೆ. ಈ ಕಡೆ ಕಡಿಮೆ ಕ್ಷಣಿಕ ಸುಖ, ತಾತ್ಕಾಲಿಕ ಸುಖ, ಇದು ಪರ್ಮನೆಂಟ್ ಸುಖ. ಹಾಗಾಗಿ ನಾವು ಲಾಭವನ್ನು ನಮಗೆ ಬೇಕು ಅಂದ್ರೆ ಏನ್ ಮಾಡ್ಬೇಕು?
ನಮ್ಮ ಜೀವನದಲ್ಲಿ ಅನ್ಕಂಫರ್ಟ್ ಝೋನ್ ಅಪ್ಕೋಬೇಕು. ಕಷ್ಟ ಅಪ್ಕೊಂಡ್ರೆ ಸುಖ. ಇನಿಷಿಯಲಿ ಕಷ್ಟ, ಅದೇ ಅಭ್ಯಾಸ ಆಗ್ಬಿಟ್ರೆ ಕಷ್ಟ. ಫಾರ್ ಎಕ್ಸಾಂಪಲ್, ಐ ಸ್ಟಾರ್ಟೆಡ್ 1 year ago. ನಾನು ಹಂಚ್ಕೊಂಡಿದ್ದೀನಿ ತುಂಬಾ. ತಣ್ಣೀರ್ ಸ್ನಾನ ಮಾಡೋದು ಈ ಕಡೆ ಎಲ್ಲ, ಬೆಂಗಳೂರಲ್ಲಿ ತಣ್ಣೀರ್ ಸ್ನಾನ ಕಷ್ಟ, ಮಂಗಳೂರು ಕಡೆ ಎಲ್ಲ ಈಸಿ ಇರ್ಬೋದು ಬಿಸಿಲಿಗೆ. ನಾನು ಶುರು ಮಾಡಿದೆ, ಏನೋ ಆರೋಗ್ಯಕ್ಕೆ ಒಳ್ಳೇದಂತೆಲ್ಲ ಓದ್ದೆ. ಕಷ್ಟ 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 ಆಯ್ತು. ಅದ್ರಲ್ಲಿ ಬೇಸಿಗೆ ಶುರು ಮಾಡಿದ್ರೆ ಮಳೆಗಾಲ ಹತ್ರ ಬರ್ತಾ ಇದ್ದಂಗಂತೂ ಇನ್ನ ಚಳಿಗಾಲ ಅಂತೂ ಮುಗದೇ ಹೋಯ್ತು. ಬಟ್ ಬರ್ತಾ 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 ಯಾವ ತರ ಆಗೋಯ್ತು ಅಂದ್ರೆ, ನನಗೆ ಈಗ ಉಗುರು ಬೆಚ್ಚಗಿನ ನೀರನ್ನ ನಾನು ಹಾಕೊಂಡ್ರೆ, ಕೆಲವೊಮ್ಮೆ ಎಕ್ಸರ್ಸೈಸ್ ಮಾಡಿ ಬಾಡಿ ಮಸಲ್ ರಿಲ್ಯಾಕ್ಸ್ ಹಾಕೋಬೇಕು ಅಂತ ಹೇಳುತ್ತೆ, ಉರಿಯುತ್ತೆ ಸ್ಕಿನ್ ಉರಿಯುತ್ತೆ ಚಳಿಗಾಲದಲ್ಲಿ ಕೂಡ. ಇಮ್ಯಾಜಿನ್, ದಟ್ಸ್ ಹೌ ಇಟ್ ಬಿಕಮ್ಸ್. ಅನ್ಕಂಫರ್ಟಬಲ್ ಹೋಗಿ ಕಂಫರ್ಟ್ ಆಗ್ಬಿಡುತ್ತೆ. ನಿಮ್ಗೂ ಈ ತರ ಆಗಿರುತ್ತೆ ಫಾರ್ ಶ್ಯೂರ್, ಐ ನೋ. ಸರ್ ಮುಂಚೆ ಅನ್ಕಂಫರ್ಟಬಲ್ ಮಾಡ್ತಾ 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 ಕಂಫರ್ಟ್. ಬೆಳಿಗ್ಗೆ 5 ಗಂಟೆಗೆ ಎದ್ದೇಳಕ್ ಆಗ್ತಾ ಇರ್ಲಿಲ್ಲ ನನಗೂ ಸಹಿತ, ಒಂದು 4-5 ವರ್ಷಗಳ ಹಿಂದೆ. ಈಗ ನಾನು ಮಲಗ್ತೀನ, ನಿದ್ದೆ ಬರಲ್ಲ, ಎಚ್ಚರ ಆಗ್ಬಿಡುತ್ತೆ. ಸಂಡೇ ಆದ್ರೂ ಎಚ್ಚರ ಆಗ್ಬಿಡುತ್ತೆ, ಸಾಕಾರ ಇಲ್ಲ ಅಂದ್ರು. ಆ ರೀತಿ ಆಗ್ಬಿಟ್ರೆ ಅವಾಗ ನಮ್ಗೆ ಕಷ್ಟ ಅನ್ಸೋದೇ ಇಲ್ಲ. ಯಾ, ಥ್ಯಾಂಕ್ ಯು ಸೋ ಮಚ್. ಸೊ ಇನ್ನೊಂದು ಪಿಕ್ ಆಗಿ ಒಂದು ಹೇಳ್ತೇನೆ, ನಿಮ್ಗೆ ಏನಾದ್ರು ಕಷ್ಟ ಆಗ್ತಿದೆ ಎದ್ದೇಳಕ್ಕೆ, ಪ್ರೊಕ್ರಾಸ್ಟಿನೇಷನ್ ಮಾಡ್ತಾ ಇದ್ರೆ, ಒನ್ ರೂಲ್, ದಟ್ ವಿ ಕಾಲ್ ಇಟ್ ಆಸ್ 5 second ಕರೇಜ್ ರೂಲ್ ಅಂತ. ಏನ್ ಮಾಡ್ಬೇಕು? ಏನೂ ಮಾಡಬಾರ್ದು. ಇದು ವರ್ಲ್ಡ್ ಅಲ್ಲಿ ತುಂಬಾ ಫೇಮಸ್ ಆಗಿರೋದು. ನಿಮ್ಮ ಮೈಂಡ್ ಏನಾದ್ರು ಡಿಲೇ ಮಾಡು, ಸ್ವಲ್ಪ ಹೊತ್ತು 10 ನಿಮಿಷ ಮಲ್ಕೋ, ಪ್ರೊಕ್ರಾಸ್ಟಿನೇಟ್ ಮಾಡು, ನಾಳೆ ಮಾಡು, ಹಿಂಗೆಲ್ಲ ಹೇಳಿದಾಗ ಏನು ಎದ್ದೇಳಕ್ಕಾಗ್ಲಿ, ಕೆಲಸ ಮಾಡಕ್ಕಾಗ್ಲಿ, ಯಾರ ಹತ್ರ ಮಾತಾಡ್ಬೇಕಂತ ಆಗ್ಲಿ, ಹಿಂಜರಿಕೆ ಇದ್ರೆ ನಿಮ್ಮ ಅಭಿಪ್ರಾಯ ವ್ಯಕ್ತಪಡಿಸಿ ಸಿಂಪಲ್ ಆಗಿ ಒಂದು ರೂಲ್ ಫಾಲೋ ಮಾಡಿ. 5 second ರೂಲ್. 5 4 3 2 1 ಗೋ ಅಷ್ಟೇ. ನಿಮ್ ಮನ್ಸಲ್ಲಿ ಕೌಂಟ್ ಮಾಡ್ಬೇಕು, 5 4 3 2 1 ಗೋ ಅಂದ್ಬಿಟ್ಟು ಎದ್ದು ಬಿಡ್ಬೇಕು. ಅಷ್ಟೇ ಸಾಕು, ನಾವು ಕೆಲಸ ಮಾಡ್ಬಿಡಿದೆ. ಇದನ್ನ ಎಷ್ಟೊಂದು ಜನ ಇಡೀ ಪ್ರಪಂಚದಲ್ಲಿ ಇದನ್ನ ಲಾಭ ಪಡ್ಕೊಂಡಿದ್ದಾರೆ. 5 4 3 2 1 ಗೋ ಅಷ್ಟೇ, ಶುರು ಮಾಡ್ಬಿಡ್ಬೇಕು. ಫಸ್ಟ್ ಕಷ್ಟ ಆಗಿದ್ರೆ ಟಕ್ ಅಂತ ಈಸಿ ಆಗ್ಬಿಡುತ್ತೆ. ಜಸ್ಟ್ ಚೆಕ್ ಮಾಡಿ, ನಿಮ್ಗೆ ಅದರ ಲಾಭ ಸಿಗುತ್ತೆ. ಯು ಕ್ಯಾನ್ ಶೇರ್ ದಟ್. ಓಕೆ, ಎಸ್, ಥ್ಯಾಂಕ್ ಯು ಸೋ ಮಚ್ ಫಾರ್ ಜಾಯಿನಿಂಗ್ ದಿಸ್ ವಂಡರ್ಫುಲ್ ಸೆಷನ್. ಹೋಪ್ ಯು ಎಂಜಾಯ್ ದ ಸೆಷನ್.